ಮುಂಗಾರು ಮಳೆ ಇನ್ನೇನು ಆರಂಭ ಆಗಲಿಕ್ಕಿದೆ. ಸಾಮಾನ್ಯವಾಗಿ ಮುಂಗಾರು ಮಳೆಯ ಆರಂಭದೊಂದಿಗೆ ಬಹಳಷ್ಟು ರೀತಿಯಾದಂತಹ ಆರೋಗ್ಯದ ಏರುಪೇರುಗಳು ಕೂಡ ಆಗುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಮಳೆಗಾಲದ ಆರಂಭಕ್ಕೆ ಪೂರ್ವ ತಯಾರಿಯನ್ನು ಕೂಡ ಮಾಡಿಕೊಳ್ತಾರೆ. ಅದರ ಜೊತೆಯಲ್ಲಿ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಮುಂಜಾಗ್ರತೆಗಳನ್ನು ವಹಿಸ್ಕೊಳ್ತಾ ಇದ್ರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೇವೆ, ಒಂದಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ಮಳೆಗಾಲದಲ್ಲಿ ಬರುವಂತಹ ಆರೋಗ್ಯದ ಸಮಸ್ಯೆಗಳು ಅಥವಾ ಆರೋಗ್ಯದ ಏರುಪೇರುಗಳು, ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಪರಿಹಾರಗಳನ್ನು ನೀಡಲಾಗಿದೆ ಎನ್ನುವುದರ ಬಗ್ಗೆ ವಿಸ್ತೃತವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಧನ್ಯವಾದ. ಹೆಮ್ಮೆ ಅಂದರೆ ವೃತ್ತಿಯಲ್ಲಿ ವೈದ್ಯರ ಜೊತೆಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಧನ್ಯವಾದ. ಆರೋಗ್ಯದ ಸಮಸ್ಯೆಗಳು ಮಳೆಗಾಲದಲ್ಲಿ ವಿಶೇಷವಾಗಿ ಯಾವ ರೀತಿಯಾದಂಥ ಸಮಸ್ಯೆಗಳು ಬರ್ತದೆ? ವರ್ಷ ಋತು ಪ್ರಾರಂಭವಾಗ್ತಾ ಇದೆ. ಹೌದು, ಇದು ಒಂದು ಪ್ರಾಸಂಗಿಕ ವಿಷಯ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನವೀನ್ಜಿ, ವರ್ಷಾಸು ಪ್ರಬಲೋ ವಾಯು, ಅಂದರೆ ವರ್ಷ ಋತುವಲ್ಲಿ ಪ್ರಬಲ ಜಾಸ್ತಿ ಆಗೋದು ಸ್ನೇಹಿತರೆ ವಾಯು. ನಮ್ಮ ದೇಹ ಒಳಗೆ ವಾಯು ದೋಷ ನ್ಯಾಚುರಲಿ ಗೆಟ್ಸ್ ಡಿಸ್ಟರ್ಬ್ಡ್. ಅಂದರೆ ವಾಯು ದೋಷ ಅಂತ ಹೇಳಿದ್ರೆ ಏನು? ಎಲ್ಲ ಯಾರ್ಯಾರಿಗೆ ಗಂಟುಗಳಲ್ಲಿ ನೋವು ಇರ್ತದೆ, ಮಳೆಗಾಲದಲ್ಲಿ ನೋವು ಜಾಸ್ತಿ ಆಗ್ತದೆ. ಹೊಟ್ಟೆಯಲ್ಲಿ ತುಂಬ ಗ್ಯಾಸ್, ತೇಗು ಬರೋದು, ಡುಬ್ಬದಾಗೆ ಆಗ್ತದೆ, ಬ್ಲಾಟಿಂಗ್ ಹೇಳ್ತೇವೆ ನಾವು, ಜಾಸ್ತಿ ಆಗ್ತದೆ. ಎಲ್ಲ ಅದು ನರಗಳಲ್ಲಿ ಹೋಗುವಂಥದ್ದು ನೋವುಗಳು ಜಾಸ್ತಿ ಆಗ್ತದೆ. ನಗಡಿ, ಶೀತ ಕೆಮ್ಮು ಜಾಸ್ತಿ ಆಗ್ತದೆ. ಅಂದರೆ ಇದು ಎಲ್ಲ ವಾಯುದಿಂದ ಬಂದಿದ್ದ ಸಮಸ್ಯೆಗಳು. ಬಾಡಿ ತುಂಬ ಒಳಗೆ ಡ್ರೈ, ಹೊರಗಡೆ ವೆಟ್, ಆರ್ದ್ರ ಇರ್ತದೆ. ಒಂದು ಕಾರ್ಯಕ್ರಮದಲ್ಲಿ ಆರಂಭದಲ್ಲೇ ಸಾಕಷ್ಟು ಕರೆಗಳು ಕಾಯ್ತಾ ಇದೆ, ಹಾಗಾಗಿ ಅವರನ್ನು ಕೂಡ ನಿರಸನೆ ಮಾಡೋದಕ್ಕೋಸ್ಕರ ಇದ್ದೇವೆ. ಖಂಡಿತ. ಪ್ರಥಮ ಕರೆಯನ್ನು ನಮ್ಮ ಮಾತಿನ ಮನೆಯಿಂದ ಸ್ವೀಕರಿಸೋಣ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗಳಿಗೆ ಹುಷಾರಿರುವುದಿಲ್ಲ, ಅದಕ್ಕೆ ಕೇಳಲಿಕ್ಕಿತ್ತು. ಅದಕ್ಕೆ ಯಾರು ಮಾತಾಡ್ತಿದ್ರಿ? ನಾವು ಯಜಮಾನಿಯಿಂದ ಗೀತಾ. ನೇರವಾಗಿ ನಮ್ಮ ವೈದ್ಯರ ಜೊತೆ ಮಾತಾಡೋಣ. ಗೀತಾ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಮಗಳಿಗೆ ಏನು ಸಮಸ್ಯೆ ಇದೆ? ಹುಷಾರಿರುವುದಿಲ್ಲ ಅಂತ ಏನು ಸಮಸ್ಯೆ? ಎಲ್ಲ ಕಾಯಿಲೆಗಳು ಇರ್ತಾ ಇರ್ತದೆ ಅವಳಿಗೆ. ಅದು ಹೇಗೆ ಸಾಧ್ಯ? ಅಲ್ಲಿ ಎಲ್ಲ ಕಾಯಿಲೆ ಅಂದ್ರೆ ಹೆಚ್ಚಾಗಿ ಬರುವ ಕಾಯಿಲೆಗಳು ಯಾವುದು? ಹೊಟ್ಟೆ ನೋವು. ಪ್ರಾಯ ಎಷ್ಟು ಆಗಿರ್ಬೋದು ಮಗಳಿಗೆ? 9 ವರ್ಷ ಪ್ರಾಯ. ತುಂಬಾ ವೀಕ್ ಇದ್ದಾರಾ? ವೀಕ್ ಇಲ್ಲ. ಸರಿ. ಹೊಟ್ಟೆ ನೋವು ಆಗ್ತಾ ಇರ್ತದಾ? ಹೌದು, ಹೊಟ್ಟೆ ನೋವು, ತಲೆನೋವು ಇರ್ತಾರೆ. ನೀವು ಟೈಮ್ ಅವರು ಊಟ ಮಾಡೋದಿಲ್ಲ? ಏನಾದರೂ ಚಕ್ಕುಲಿ, ಇಲ್ಲದ್ರೆ ಏನಾದರೂ ಚಿಪ್ಸ್, ಇಲ್ಲದ್ರೆ ಚಾಕ್ಲೇಟ್ ತಿಂತಾ ಇರ್ತಾರಾ? ತಿಂತಾಳೆ, ಹಾಗೇನಿಲ್ಲ. ಹಾಗೆ ಸ್ವೀಟ್ ಎಲ್ಲ ಕಮ್ಮಿ ಕೊಡುದು, ನಾವು ಹೊರಗಿದ್ದು ಕೊಡುದಿಲ್ಲ ಜಾಸ್ತಿ. ಡೈಲಿ ಬೆಳಿಗ್ಗೆ ಮಲ ವಿಸರ್ಜನೆ ಆಗ್ತದ? ಮಲಬದ್ಧತೆ ಇರುವುದಿಲ್ಲಲ್ಲ? ಆಗ್ತದೆ, ಎಲ್ಲ ಉಂಟು, ತೊಂದ್ರೆ ಇಲ್ಲ ಅದೆಲ್ಲ. ಆದ್ರೆ ನಿಮ್ಮ ಚಿಂತೆ ಮದ್ದು ಉಂಟು, ವರ್ಷ ಇಡೀ ಮದ್ದು ಚಾಲು ಅವಳಿಗೆ. ಯಾವುದಕ್ಕೆ ಮದ್ದು ಕೊಡ್ತಾ ಇದ್ದೀರಿ ನೀವು? ಅಲ್ಲ, ಏನಾದ್ರು ಪ್ರಾಬ್ಲಮ್ ಬರ್ತಾ ಇರ್ತದೆ ಅವಳಿಗೆ. ಈಗ ಒಂದು ಹಲ್ಲಿದ್ದು ಪ್ರಾಬ್ಲಮ್ ಅವಳಿಗೆ, ಈಗ ಹಲ್ಲಿನಲ್ಲಿ ಒಂದು. ಆಯ್ತು. ನಿಜವಾಗಿ 9 ಪ್ರಾಯ ಅಂತಹ ಒಂದು ಆರೋಗ್ಯ ಸಮಸ್ಯೆ ಇರಲಿಕ್ಕೆ ಇರುವಂಥದ್ದು ಪ್ರಾಯ ಅಲ್ಲ. ಆದರೂ ನೀವು ಏನು ಮಾಡಬಹುದು, ಬ್ರಾಡ್ ಸ್ಪೆಕ್ಟ್ರಮ್. ನಾನು ನಿಮಗೆ ಆಹಾರದಿಂದವೇ ಈ ಸಮಸ್ಯೆದ ಪರಿಹಾರಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗ್ತೇನೆ. ಒಂದು, ನೀವು ಈ ಪ್ರಾಯದಲ್ಲಿ ನಾನ್ ವೆಜ್ ಅನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ಆದಷ್ಟು ಕೊಡೋದು ಬೇಡ. ನಾನ್ ವೆಜ್ ತಿನ್ನುವುದಿಲ್ಲ. ಓಕೆ, ಅದು ಒಂದು ಆಸ್ಪೆಕ್ಟ್ ಡಿಲೀಟ್ ಆಯಿತು. ಆಹಾರದಲ್ಲಿ ತುಂಬ ಖಾರ ಪದಾರ್ಥ ಮತ್ತು ಫ್ರೈಡ್ ಫುಡ್ ಕೊಡೋದು ಬೇಡ. ಸರಿ, ಆಯ್ತಾ? ಫ್ರೈಡ್ ಫುಡ್ ಏನಾದರೂ ಒಂದಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಮತ್ತೆ ಹಸುವೆ ಆದರೆ ಮಾತ್ರ ಊಟ ಕೊಡಬೇಕು, ಆಯ್ತಾ? ಮತ್ತೆ ಇನ್ನೊಂದು, ನಮ್ಮ ಚವನಪ್ರಾಶ ಸಿಗ್ತದೆ, ಮತ್ತೆ ಅಶ್ವಗಂಧದ ಚೂರ್ಣ
ಹಾ ಹಾ ಅರ್ಧ ಚಮಚೆ ಚವನಪ್ರಾಶ ಅರ್ಧ ಲೋಟೆ ಹಾಲಿಗೆ ಹಾಕಬೇಕು. ಹಾ ಅದರಲ್ಲಿ 1/4 ಚಮಚೆ ಅಶ್ವಗಂಧ ಚೂರ್ಣ ಹಾಕಬೇಕು. ಓಕೆ ಸರಿ. ಡೈಲಿ ರಾತ್ರಿ ಮಲಗುವಾಗ ಕೊಡಬೇಕು. ಆಯ್ತಾಯ್ತು. ಮಕ್ಕಳಿಗೆ ಈ ಪ್ರಾಯದಲ್ಲಿ ಇಮ್ಯುನಿಟಿ ಸ್ವಲ್ಪ ವೀಕ್ ಇರ್ತದೆ, ಸ್ವಲ್ಪ ಶಕ್ತಿ ಬೇಕು, ಅಷ್ಟೇ ಸಾಕು. ಬರೀ ಅಶ್ವಗಂಧ ಬರೀ ಚವನಪ್ರಾಶ ಬೇಡ. ಅರ್ಧ ಚಮಚೆ ಚವನಪ್ರಾಶ ಅರ್ಧ ಲೋಟೆ ಹಾಲಿಗೆ ಅದಕ್ಕೆ 1/4 ಚಮಚೆ ಅಶ್ವಗಂಧ ಚೂರ್ಣ ಸಾಕು. ಆಯ್ತಾ? ಧನ್ಯವಾದ. ಸೊ ಈಗ ಮಳೆಗಾಲದಲ್ಲಿ ವಾಯು ಸಮಸ್ಯೆ ಇರ್ತದೆ. ಮಳೆಗಾಲದಲ್ಲಿ ಹೇಳಿದರೆ ವರ್ಷಾಸು ಪ್ರಬಲೋ ವಾಯು ಪವನಸ್ಯೋಪಶಾಂತಯೇ. ಈ ವಾಯುದ ಶಮನ ಮಾಡಬೇಕು. ಇದಕ್ಕೆ ಏನು ಮಾಡಬೇಕು? ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಚಳಿಗಾಲದಲ್ಲಿ ಖಾರ ತಿನ್ನಬಾರ್ದು, ಸೆಕೆ ಕಾಲದಲ್ಲಿ ತುಂಬಾ ಸ್ವೀಟ್ಸ್ ತಿನ್ನಬಾರ್ದು. ಆದರೆ ಮಳೆಗಾಲದಲ್ಲಿ ಸ್ವೀಟ್ಸ್ ತಿನ್ನಬೇಕು, ಹುಳಿ ಅಂಶ ತಿನ್ನಬೇಕು, ಉಪ್ಪು ಅಂಶ ತಗೊಳ್ಬೇಕು. ಮತ್ತೆ ಬಾಡಿ ತುಂಬಾ ವೆಟ್ ಇರ್ತದೆ ನೀರದ ಪ್ರಭಾವ ಇದರಿಂದಾಗಿ. ಅದಕ್ಕೋಸ್ಕರ ಕಟು ಕಹಿ ಎಲ್ಲವೂ ರಸಗಳನ್ನು ಸೇವನೆ ವರ್ಷಾ ಋತುವಲ್ಲಿ ಮಾಡಬಹುದು. ವರ್ಷಾ ಋತು ಮಳೆಗಾಲದಲ್ಲಿ ಊಟಕ್ಕೆ ಇದು ಒಂದು ಬಹಳ ರುಚಿಕರ ಸಮಯ. ಆಹಾರಕ್ಕೆ ಯಾವ ದೋಷ ಇಲ್ಲ ಇದರಲ್ಲಿ. ಖಂಡಿತ. ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಲೋ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿ ಸರ್. ಡಾಕ್ಟ್ರೆ, ಈಗ ಮಳೆಗಾಲ ಶುರು ಆಗ್ತಾ ಇದೆ. ಈಗ ಮಧ್ಯದಲ್ಲಿ ಜೋರು ಮಳೆ ಬಂದು ರಸ್ತೆ ಉದ್ದ ಎಲ್ಲಾ ಕೆಸರು ಎಲ್ಲ ನಿಂತು ಅದರ ನಂತರ ಬಿಸಿಲು ಬರುವಾಗ ಅದು ಅಲ್ಲೇ ಒಣಗಿ ಈ ವಾಹನಗಳು ಹೋಗುವಾಗ ಜನರಿಗೆ ತುಂಬಾ ಅದರದ್ದು ಮೂಗಿನಲ್ಲಿ ಕಣ್ಣಿನಲ್ಲೆಲ್ಲ ಹೋಗಿ ಅದು ಬಹಳಷ್ಟು ಕಷ್ಟ ಇದಾಗ್ತದೆ. ಕೆಂಪಾಗುವುದು ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗುದು ಅದೆಲ್ಲ ಇರ್ತದೆ. ಅದೀಗ ನಾವು ಎಲ್ಲ ರೀತಿಯಲ್ಲಿ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಆ ರಸ್ತೆ ಸಮಸ್ಯೆ. ನಮ್ಗೆ ನಾವು ಯಾವ ಜಾಗ್ರತೆ ತೆಗಿಬೇಕು? ಆ ಒಂದು ಇನ್ಫೆಕ್ಷನ್ ಥ್ರೋಟ್, ಕಣ್ಣು ಮತ್ತು ಕಿವಿ ಸಮೇತ ಬರ್ತದೆ. ಆ ಇನ್ಫೆಕ್ಷನ್ ನಾವು ಆಯುರ್ವೇದದಿಂದ ಯಾವ ಮದ್ದು ಇದೆ, ಯಾವ ಒಂದು ಔಷಧ ಅಂತದ್ದು ಏನಾದ್ರೂ ಒಂದು ಪ್ರಾಸಂಗಿಕ ವಿಷಯ ತಾವು ಮಾತಾಡಿದ್ದೀರಿ. ತಮ್ಮ ಪ್ರಶ್ನೆ ಬಹಳ ಪ್ರಾಸಂಗಿಕ, ಇವತ್ತಿನ ಪರಿಸ್ಥಿತಿಗೆ ತಕ್ಕ ಮಟ್ಟದ. ನಮ್ಮ ಆಯುರ್ವೇದದಲ್ಲಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದನ್ನು ನಾವು ಪ್ರಾಕ್ಟಿಕಲ್ ಪಾಯಿಂಟ್. ಅದು ಡೈಲಿ ಬೆಳಿಗ್ಗೆ ಅಣುತೈಲ ಒಂದು ಸಿಗ್ತದೆ ನಮ್ಮ ಮಾರ್ಕೆಟಲ್ಲಿ. ಬರಿಬಹುದು, ಪೇಪರ್ ಪೆನ್ ತಗೊಂಡು. ಅಣುತೈಲ ಡೈಲಿ ರಾತ್ರಿ ಮಲಗುವಾಗ ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ ಹಲ್ಲು ಹಜ್ಜದ ನಂತರ ಎರಡು ಡ್ರಾಪ್ಸ್ 2 ಮೂಗಕ್ಕೆ ಹಾಕಿದ್ರೆ ನಮ್ಮ ನೇಸಲ್ ಮ್ಯೂಕಸ್ ಮೆಂಬ್ರೇನ್ ಮತ್ತೆ ಥ್ರೋಟದ ಏರಿಯಾ ಕಂಪ್ಲೀಟ್ ಕ್ಲೀನ್ ಇರ್ತದೆ. ಮತ್ತೆ ಬಿಸಿನೀರಲ್ಲಿ ಸ್ವಲ್ಪ ಸೈಂಧವ ಉಪ್ಪು ಹಾಕಿ ಗಾರ್ಗಲಿಂಗ್ ಮಾಡಬೇಕು. ಇಲ್ಲದಿದ್ರೆ ಇನ್ನೂ ಒಳ್ಳೆ ಅಂತ ಹೇಳಿದ್ರೆ ಜ್ಯೇಷ್ಠ ಮಧುಪುಡಿ ಸಿಗ್ತದೆ. ಜ್ಯೇಷ್ಠ ಮಧುಪುಡಿ. ಆ ಜ್ಯೇಷ್ಠ ಮಧುಪುಡಿ 1 ಚಮಚೆ ಪುಡಿ 1 ಲೋಟೆ ಬಿಸಿ ನೀರಿಗೆ ಹಾಕಿ ಅದರಿಂದ ಗಾರ್ಗಲಿಂಗ್ ಮಾಡಿದರೆ ಸಾಕು. ಮತ್ತೆ ಇಮ್ಯುನಿಟಿ ಗಟ್ಟಿ ಇಡಬೇಕು. ವಾಯುವನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಟೈಮಲ್ಲಿ ಬಿಸಿ ಬಿಸಿ ನೀರು ಕುಡಿಬೇಕು. ಸ್ವಲ್ಪ ಶುಂಠಿ ಪುಡಿ ಹಾಕಿ, ಜೀರಿಗೆ ಪುಡಿ ಹಾಕಿ, ಶುಂಠಿ ಪುಡಿ ಮತ್ತೆ ಜೀರಿಗೆ ಪುಡಿ ಹಾಕಿ ಆ ನೀರನ್ನು ಸೇವನೆ ಮಾಡಿದ್ರೆ ಆವಾಗ ಯಾವ ತರ ಸಮಸ್ಯೆಗಳ ಆದಷ್ಟು ಅವಾಯ್ಡ್ ಮಾಡಬಹುದು. ವಾಯು ಸಂಶಮನ ಆಗ್ತದೆ. ಮೇನ್ ಇರುವುದು ಒಂದೇ, ವಾಯುವನ್ನು ಸರಿ ಮಾಡಿ ಇಡಬೇಕು ಮಳೆಗಾಲದಲ್ಲಿ ಅಷ್ಟೇ. ಹೇಗೆ ಇಡಬೇಕು ಅದು ನಾವು ಈಗ ನಮ್ಮ ಚಿಂತನದ ವಿಷಯ ಇವತ್ತು. ಧನ್ಯವಾದಗಳು ಕರೆ ಮಾಡೋದಕ್ಕೆ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಆಯುರ್ವೇದ ಶಾಸ್ತ್ರದ ಮುಖ್ಯವಾಗಿ ಉತ್ತರವನ್ನು ಕೊಡ್ತಾರೆ. ವಿಶೇಷವಾಗಿ ನಾವು ಇವತ್ತಿನ ಈ ಸಂಚಿಕೆ ಆಯ್ದುಕೊಂಡಿದ್ದು ಮಳೆಗಾಲದಲ್ಲಿ ಕಂಡುಬರುವಂತಹ ಸಾಮಾನ್ಯವಾದಂತಹ ಕಾಯಿಲೆಗಳು. ನೋಡಿ, ಈಗ ಮಳೆಗಾಲದಲ್ಲಿ ನಮ್ಮ ಆಯುರ್ವೇದದಲ್ಲಿ ವಾಸ್ತು ಇದೆ. ಪೂರ್ವ ದಿಕ್ಕಿನಿಂದ ಬಂದಿದೆ ಗಾಳಿ. ಮಳೆಗಾಲದಲ್ಲಿ ನಾವು ಅದಕ್ಕೆ ಎಕ್ಸ್ಪೋಸ್ ಆದ್ರೆ ನೆಕ್ಸ್ಟ್ ಡೇ ನೆಗಳಿ ಶೀತ ಕೆಮ್ಮು ಗ್ಯಾರಂಟಿ. ಈಗ ನೋಡಿ, ಇದರ ಬಗ್ಗೆ ಯಾರೂ ರಿಸರ್ಚ್ ಮಾಡಲಿಲ್ಲ. ನೆಗಳಿ ಶೀತ ಕೆಮ್ಮಾಯಿತು, ಕೆಲವರಿದ್ದಾರೆ ಅವರು ಕರೆಕ್ಟ್ ಊಟ ಮಾಡ್ತಾ ಇರ್ತಾರೆ, ಏನು ಆರೋಗ್ಯ ಜ್ವರ ಬರೋದು ಅಂತದಿಂದ ಯಾವುದು ಕೆಲಸ ಇಲ್ಲ, ಮಾಡೋದಿಲ್ಲ. ವೈರಸ್ಸಿಗೆ ನಾವು ತಪ್ಪು ಹೇಳ್ತೇವೆ. ಆದರೆ ನಮ್ಮ ಬಾಡಿ ಈ ಈಸ್ಟ್ ಸೈಡ್ ಇಂದ ಬಂದಿದೆ ಗಾಳಿ ಮಳೆಗಾಲದಲ್ಲಿ ವಿಶೇಷವಾಗಿ, ಅದು ಗ್ಯಾರಂಟಿ ನಮ್ಮ ಬಾಡಿಯೊಳಗೆ ಇಮ್ಯೂನ್ ಸಿಸ್ಟಮ್ ಅನ್ನು ಡಿಸ್ಟರ್ಬೆನ್ಸ್ ಮಾಡೋದು. ಪೂರ್ವದ ಗಾಳಿ ಪೂರ್ವ ದಿಕ್ಕಿಂದ ಬಂದಿದೆ ಗಾಳಿ. ಅದನ್ನು ನಾವು ಅಬ್ಸರ್ವ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಬೇಕು.
ಅಂತ ನಾವು. ಸರಿ, ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ತ್ಯಾಗರಾಜ್ ಶೆಟ್ ಅಂತ ಅಶೋಕನಗರ ಊರಿಂದ ಮಾತಾಡೋದು ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್, ಹೇಳಿ ಸರ್. ಡಾಕ್ಟ್ರೆ, ಅದೇ ಎಂತ ಅಂತ ಹೇಳಿದ್ರೆ, ಮೊನ್ನೆ 24ನೇ ತಾರೀಕು ನನಗೆ ಆಕ್ಚುಲಿ 69 ಇಯರ್ಸ್, 69 ವರ್ಷ. 24ನೇ ತಾರೀಕು ರಾತ್ರಿ ಒಂದು ತಲೆ ಸುತ್ತಿ ಬಿದ್ದ ಹಾಗೆ ಆಯ್ತು. ಸ್ವಲ್ಪ ಬ್ಯಾಕ್ ಸೈಡ್ ಪೈನ್ ಆಗಿ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಹೋಯ್ತು, ರಕ್ತ ಹೋಯ್ತು. ಹೌದು ಹೌದು, ತಲೆ ತಿರುಗಿ ಬಿದ್ದಿದ್ರಂತೆ. ಎಂತದಾಯ್ತು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಮೊನ್ನೆ 5ನೇ ತಾರೀಕು ಸಾಧಾರಣ 4 ಗಂಟೆಗೆ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಮಲಗಿದ್ದೇನೆ. 4 ಗಂಟೆ ಆಗುವಾಗ ಹೇಳ್ಬೇಕು ಅಂತ ಹೇಳುವಾಗ ಇಡೀ ಭೂಕಂಪ ಆದಾಗ ಇದು ತಿರುಗಿದೆ, ಫುಲ್ ತಿರುಗಿದಾಗೆ ಆಯ್ತು ಕಂಪ್ಲೀಟ್. ಮತ್ತೆ ಎಂತ ಮಾಡೋದು ಗೊತ್ತಾಗ ಒಟ್ಟಾರೆ ಹೆದರಿಕೆ ಆಯ್ತು ನನಗೆ. ನಾನು ಹೋಗಿ ನೋಡಿ ಏನಪ್ಪ ಇದರಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಅಲ್ಲಿ ಅವರು MRI ಎಲ್ಲ ಮಾಡಿ ಹೇಳಿದ್ರೆ 3% ಸ್ವಲ್ಪ ಸ್ಪಾಟ್ ಉಂಟು ಅಂತ ಹೇಳಿ ಮೆಡಿಸಿನ್ ಕೊಟ್ಟಿದ್ದಾರೆ. ಸರ್, ಅದು ಹಾಗೆ ಆಗ್ಲಿಕ್ಕೆ ಕಾರಣ ಏನು ಸರ್? ನೀವು ಕಿವಿ ಅವಾಯ್ಡ್ ಮಾಡ್ತೇವೆ. ಸಾಮಾನ್ಯವಾಗಿ 60 ಪ್ರಾಯದವರಿಗೆ ತಲೆ ತಿರುಗುವ ಸಮಸ್ಯೆ ಬರುವಾಗ ನಾನೇನ್ ನೋಡಿದ್ದೇನೆ, ಕಿವಿಯಲ್ಲಿ ಮಿಡಲ್ ಇಯರ್ ಅಂತ ಇರ್ತದೆ. ಹೌದು, ಅದರಲ್ಲಿ ಬ್ಯಾಲೆನ್ಸಿಂಗ್ಗೋಸ್ಕರ ಇರುವಂತದ್ದು ಅದು ಒಂದು ನಮ್ಮ ಬಾಡಿದ ಪಾರ್ಟ್. ಹೌದು, ನೀವು ಒಂದ್ಸತಿ ನಿಮ್ಮ ಕಿವಿಯನ್ನು ಕ್ಲೀನ್ ಮಾಡಿಸ್ಬೇಕು. ಕಿವಿಯಲ್ಲಿ ಇರುವಂತದ ಮಲಾಂಶ ಏನಾದಿದ್ರೆ ಅದು ಒಮ್ಮೆ ಕ್ಲೀನ್ ಮಾಡಿಸಿ ಸರ್, ಆಯ್ತಾ? ಮತ್ತೆ ನಮ್ಮ ತೆಂಗಿನೆಣ್ಣೆ ಒಂದು ಸ್ವಲ್ಪ 4 ಡ್ರಾಪ್ಸ್ 2 ಕಿವಿಗೆ ಹಾಕಿ ಮಲಗಬೇಕು ನೀವು. ಮತ್ತೆ ಮೂಗಿಗೆ ಒಂದು ಕ್ಷೀರಬಲ ತೈಲ ಸಿಗ್ತದೆ, 2 ಡ್ರಾಪ್ಸ್ ಹಾಕಿ, ಇಷ್ಟು ಸಾಕು. ಮದ್ದು ಯಾವುದು ಬೇಡ, ಮಾತ್ರೆ ಹತ್ರ ಎಂತದ್ದು ಬೇಡ, ಆಯ್ತಾ? ಒಂದು ವಾರದಲ್ಲಿ ಕಮ್ಮಿ ಆಗ್ಬೇಕು. ಹೌದು, ಸಡನ್ ಆಗಿ ಹಾಗೆ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳುವಂತ ಸ್ವಲ್ಪ ನನ್ನ ಪ್ರಕಾರ, ನನ್ನ ಅನುಭವ ಪ್ರಕಾರ ನಿಮಗೆ ಈ 60 ಪ್ರಾಯದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಆಗಿದ್ದೀರಿ, ಅವರು ಚೆಕಪ್ ಎಲ್ಲ ಮಾಡಿರ್ಬೇಕು. ಏನ್ ಟೆನ್ಷನ್ ಬೇಡ, ನೀವು ಅಷ್ಟೇ ಕೆಲಸ ಮಾಡಿ. ನೀವು 2 ಕಿವಿಗೆ 4 ಡ್ರಾಪ್ಸ್ ತೆಂಗಿನೆಣ್ಣೆ ಹಾಕಬೇಕು. ಮತ್ತೆ ಕ್ಷೀರಬಲ 101 ಅಂತಹ ಒಂದು ಆಯುರ್ವೇದಿಕ್ ನಿಜಲ್ ಡ್ರಾಪ್ ಸಿಗ್ತದೆ, ಅದು 2 ಡ್ರಾಪ್ಸ್ ಮೂಗಿಗೆ ಹಾಕ್ಬೇಕು, ಅಷ್ಟೇ ಸಾಕು. ಒಂದು ವಾರದಲ್ಲಿ ಕಮ್ಮಿ ಆಗ್ಬೇಕು ನನ್ನ ಪ್ರಕಾರ. ಸರ್, ಮತ್ತೊಂದು ಸರ್, ದಯಮಾಡಿ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಹೇಳಿ ಸರ್. ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿ ಸರ್, ತಮ್ಮದು ತೆಕ್ಕಟ್ಟೆಯಲ್ಲಿ ಆಶ್ರಮ ಉಂಟಲ್ಲ ಸರ್, ಅಲ್ಲಿ ಏನಾದ್ರು ಹಿರಿಯ ನಾಗರಿಕರಿಗೆ ನಿಂತು ಚಿಕಿತ್ಸೆ ಪಡೆಯುವಂತ ವ್ಯವಸ್ಥೆ ಉಂಟಾ? ಯಾವ್ದು ವ್ಯವಸ್ಥೆ? ಹಿರಿಯ ನಾಗರಿಕರಿಗೆ ನಿಂತು ಅಲ್ಲಿ ರೆಸ್ಟ್ ಮಾಡಿ ಅಲ್ಲಿ ಏನಾದ್ರು ವ್ಯವಸ್ಥೆ ಆಶ್ರಮದಲ್ಲಿ ಆಶ್ರಮ ಇರುವುದೇ ಇದಕ್ಕೋಸ್ಕರ, ಹಿರಿಯರ ನಾಗರಿಕರಿಗೆ ಸೇವೆಗೋಸ್ಕರ ಎಲ್ಲ ವ್ಯವಸ್ಥೆ ಇದೆ, ಏನ್ ತೊಂದರೆ ಇಲ್ಲ, ಬರ್ಬಹುದು. ಅಲ್ಲ, ಅಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ ಉಂಟಾ ಅಂತ? ಉಳ್ಕೊಳ್ಳುವಂತದ ವ್ಯವಸ್ಥೆ ಇದೆ. ಆಯ್ತು, ಧನ್ಯವಾದಗಳು ಸರ್. ಇನ್ನೊಂದ್ಸಲ ಬಂದಾಗ ಧನ್ಯವಾದ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಅವರ ಸಮಸ್ಯೆ ಕಿವಿಯ ಬಹುಶಃ ಇದು ನಾನು ತುಂಬಾ ಕೇಸ್ ನೋಡಿದೆ ನವೀನ್ಜಿ. ಸಾಮಾನ್ಯವಾಗಿ 60 ಪ್ರಾಯದಲ್ಲಿ ಕಿವಿಯ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ. ಎಲ್ಲರೂ ಕುತ್ತಿಗೆಯಲ್ಲಿ ನೋವು, ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಕುತ್ತಿಗೆ ಸಮಸ್ಯೆ ಇದ್ರೆ ಯಾವ ಸಮಸ್ಯೆ ಇದ್ರೆ ವರ್ಟಿಗೋ ಅಂತ ಡಯಾಗ್ನೋಸ್ ಮಾಡಿ ವರ್ಟಿಗೋ ಕೊಟ್ಬಿಡೋದು, ಬೇಡ. ಸಾಮಾನ್ಯವಾಗಿ ಇದೇ ವಾಯು ಹೇಳೋದು ನಾವು. ಕಿವಿಗೆ 4 ಡ್ರಾಪ್ಸ್ ತೆಂಗಿನೆಣ್ಣೆ ಹಾಕಿದ್ರೆ ವರ್ಟಿಗೋ ಇದ್ರೂ ಕೂಡ ತಲೆ ತಿರುಗುತ್ತದೆ. ಅದು ವರ್ಟಿಗೋ ಇದೆ ಇಂಗ್ಲಿಷ್ ನೇಮ್ ಫಾರ್ ಗಿಡಿನೆಸ್ ಅಷ್ಟೇ. ಆ ತಲೆ ತಿರುಗೋದಕ್ಕೆ ಇಂಗ್ಲಿಷಲ್ಲಿ ವರ್ಟಿಗೋ ಅಂತ ಹೇಳೋದು ಅಷ್ಟೇ. ಮೇನ್ ಹೇಳಿದ್ರೆ, ಮತ್ತೆ ಆದರೆ ಫಂಗಲ್ ಇನ್ಫೆಕ್ಷನ್ ಇದ್ರೆ ಮಾತ್ರ ಆವಾಗ ಹಾಕಬಾರ್ದು ಆಯಿಲ್. ಸೊ ಒಂದ್ಸತಿ ಒಮ್ಮೆ ಕಿವಿ ಕ್ಲೀನ್ ಮಾಡಿಸ್ಬೇಕು. ಮಾಡಿದ ನಂತರ 15 ಡೇಸ್ ಡೈಲಿ ಕಿವಿಗೆ 4 ಡ್ರಾಪ್ಸ್ ತೆಂಗಿನೆಣ್ಣೆ ಹಾಕಿದ್ರೆ ಸಾಮಾನ್ಯವಾಗಿ ಈ ಸಮಸ್ಯೆ ಕಮ್ಮಿ ಆಗ್ತದೆ. ಕೆಲವರಿಗೆ ಪಿತ್ತದಿಂದ ಬರ್ತದೆ, ಆದರೆ ಪಿತ್ತ ಜಾಸ್ತಿ ಆಗಿ ಉಷ್ಣ ಜಾಸ್ತಿ ಆಗಿ ಆವಾಗ ತಲೆ ತಿರುಗ್ತದೆ. ಕೆಲವರಿಗೆ BP ಜಾಸ್ತಿ ಆಗಿ ತಲೆ ತಿರುಗ್ತದೆ. ಸೊ ಮೂರೇ ಕಾರಣ ಉಂಟು. ಒಂದು ವಾತದ ಕಾರಣ, ಇನ್ನೊಂದು BP ಇದು, ಇನ್ನೊಂದು ಪಿತ್ತದಿಂದ ಉಷ್ಣದಿಂದ. ಸೊ ವಾತ ಸಮಸ್ಯೆ ಇದ್ರೆ ಆವಾಗ ಮೂಗಕ್ಕೆ ಕ್ಷೀರಬಲ 101 ಸ್ನೇಹಿತರೆ ಪ್ಲಸ್ ಕಿವಿಗೆ 4 ಡ್ರಾಪ್ಸ್ ತೆಂಗಿನೆಣ್ಣೆ. ಪಿತ್ತ ಸಮಸ್ಯೆ ಇದ್ರೆ ಆವಾಗ ಸ್ವಲ್ಪ ಈ ಮೋಷನ್ ಅಲ್ಲಿ ಸ್ವಲ್ಪ ಈ ಆಸಿಡ್ ಅಂಶ ದೇಹದಿಂದ ಹೊರಗೆ ಹೋಗಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ತ್ರಿಫಲಾ ಚೂರ್ಣ ಸಿಗ್ತದೆ. ತ್ರಿಫಲಾ ಚೂರ್ಣ ಡೈಲಿ 1 ಚಮಚೆ ತ್ರಿಫಲಾ ಚೂರ್ಣವನ್ನು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ಮಲಗುವಾಗ ಕುಡಿದು ಮಲಗಬೇಕು. ಅಷ್ಟೊಂದು ಮಾಡಿದ್ರೆ ಸಾಕು, ಅದರಲ್ಲಿ ಒಮ್ಮೆ ಕ್ಲಿಯರ್ ಆಗ್ತದೆ. ಮತ್ತೆ ಒಂದು ಆಯುರ್ವೇದದ ಒಂದು ಮಾತ್ರೆ ಇದೆ, ಸೂತಶೇಖರ, ಬಹಳ ಒಳ್ಳೆ ಔಷಧಿ, ಅದನ್ನು ಸೇವನೆ ಮಾಡಬೇಕು ಅಂತ ನಾನು ಮತ್ತೆ BP ಇದ್ರೆ ಅದನ್ನು BP ಮಾತ್ರೆ ತಗೊಳ್ಳೇಬೇಕು. ತಗೊಳ್ಳೇಬೇಕು. ಹೌದು.
ಈಗ ಮತ್ತೊಂದು ಕರೆ ಇದೆ. ನಮಸ್ಕಾರ. ನನಗೆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಡಾಕ್ಟ್ರೆ ಸರ್. ಯಾವಾಗ ನೋಡಿದ್ರು ಎದೆಯಲ್ಲಿ ಕಂತುದು, ಬೆನ್ನಲ್ಲಿ ಕಂತುದು ಯಾವಾಗಲೂ ಇರ್ತದೆ. ಅದು ಏನು 2-3 ವರ್ಷ ಆಯ್ತು. ತುಂಬಾ ಮದ್ದು ಮಾಡಿದ್ದೇನೆ, ಕಡಿಮೆ ಆಗುದಿಲ್ಲ. ಒಮ್ಮೊಮ್ಮೆ ಗ್ಯಾಸ್ಟ್ರಿಕ್ ಆಗಿ ಎದೆಯಲ್ಲಿ ಕಂತುದು, ಹೊಟ್ಟೆಯಲ್ಲಿ ಕಂತುದು, ಬೆನ್ನಲ್ಲಿ ಕಂತುದು. ಸರ್ ಪ್ರಾಯ ಒಂದು 40-45 ಹತ್ರ ಇದೆಯಾ? 40-45 ಹತ್ರ ಇದೆ. ರಾತ್ರಿ ಸ್ವಲ್ಪ ಲೇಟ್ ಮಲಗ್ತೀರಾ? ಇಲ್ಲ, ರಾತ್ರಿಯಿಂದ ಲೇಟ್ ಮಲಗುದಾ? ಸ್ವಲ್ಪ ಲೇಟ್ ಆಗ್ತದೆ, ಒಂದು 10-11 ಗಂಟೆ ಅಷ್ಟೇ. ಚಿಂತೆ ಇಲ್ಲ. ರಾತ್ರಿ ಎಚ್ಚರ ಆಗ್ತದ ಮಧ್ಯದಲ್ಲಿ? ಯಾವ್ದು ಹೇಳಿ ಸರ್? ರಾತ್ರಿ ಮಧ್ಯದಲ್ಲಿ ನಿದ್ರೆಯಿಂದ ಎಚ್ಚರ ಆಗ್ತದಾ? ಇಲ್ಲ ಇಲ್ಲ ಇಲ್ಲ, ಅದೇನಿಲ್ಲ, ಅದು ಕಡಿಮೆ. ಸರಿ. ಕಡಿಮೆ. ರಾತ್ರಿ ಲೇಟ್ ಊಟ ಮಾಡ್ತೀರಾ? ಊಟ ಮಾಡಿದ ತಕ್ಷಣ ಮಲಗಿ ಬಿಡ್ತೀರಾ? ಇಲ್ಲ ಇಲ್ಲ, ನಾನು ಊಟ ಮಾಡುವಾಗ ಒಂದು 9:30 10, ಮಲಗುವಾಗ ಒಂದು 11 ಗ್ಯಾರಂಟಿ ಆಗ್ತದೆ. ಬೆಳಿಗ್ಗೆ ತಿಂಡಿದು ಏನ್ ಟೈಮಿಂಗ್ ಫಿಕ್ಸ್ ಉಂಟಾ ಇಲ್ವಾ? ಫಿಕ್ಸ್ ಇಲ್ಲ. ನಾನು ತಿಂಡಿ ಬೆಳಿಗ್ಗೆ ಚಾ ಮಾತ್ರ, ಮತ್ತೆ ಗಂಜಿ ಊಟ ಮಾಡುದು ಕೆಲಸಕ್ಕೆ ಹೋಗುವಾಗ. ವಂಡರ್ಫುಲ್. ಹಾಗಾದ್ರೆ ಆದ್ರೂ ಸಹ ನಿಮ್ಗೆ ಸಮಸ್ಯೆ ನಮ್ಗೆ ಈಗಲೂ ಸಿಗ್ತಾ ಇಲ್ಲ. ನಿಮ್ಮ ಕಾರಣ ಬೇಕಾರ ಅಷ್ಟು ಮತ್ತೆ ತುಂಬಾ ಸಿಟ್ಟು ಬರ್ತದಾ ಸರ್? ಅದು ಕಂಚಿದಾಗೆ ಯಾವಾಗಲೂ ಇಲ್ಲ, ಒಮ್ಮೆ. ಹಾಗಾದ್ರೆ ಅದು ಸಹ ಇಲ್ಲ. ಮತ್ತೆ ಮಧ್ಯಾಹ್ನ ಊಟ ಎಷ್ಟು ಗಂಟೆಗೆ ಮಾಡ್ತೀರಿ ನೀವು? ಮಧ್ಯಾಹ್ನ ಒಂದು 2:30-3 ಗಂಟೆ ಆಗ್ತದೆ ಊಟ ಮಾಡುವಾಗ. ಒಮ್ಮೊಮ್ಮೆ ನಾನು ಮೆಕ್ಯಾನಿಕ್ ಲೈನ್ ಅಲ್ಲಿ ಇದ್ದೇನೆ ಸರ್. ತುಂಬಾ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತೀರಾ? ಆದ್ರೆ ಒತ್ತಡ ತುಂಬಾ ಇರ್ತದೆ ಮನಸ್ಸಿಗೆ? ಟೂ ವೀಲರ್ ಕೆಲಸ, ಅದೇನು ಪ್ರೆಷರ್ ಇಲ್ಲ. ನಿಮ್ಗೆ ಪ್ರೆಷರ್ ಸಹ ಇಲ್ಲ. ಸಾಮಾನ್ಯ ಮೋಷನ್ ಕ್ಲಿಯರ್ ಆಗ್ತದ ಬೆಳಿಗ್ಗೆ? ಮೋಷನ್ ಎಲ್ಲ ಕ್ಲೀನ್ ಉಂಟು, ಅದೇ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸರಿ. ಇತ್ತೀಚೆಗೆ 1-2 ವರ್ಷ ಹಿಂದೆ ತುಂಬಾ ಜೋರ ಜ್ವರ ಬಂದಿತ್ತಾ? ಇಲ್ಲ ಇಲ್ಲ, ಅದೇನು ಹಾಗೆ ಜ್ವರ ಭಾರಿ ಕಡಿಮೆ ನನಗೆ. ಜ್ವರ ಏನು ಬರಲಿಲ್ಲ? ಜ್ವರ ಬರ್ಲಿಲ್ಲ. ಕೋವಿಡ್ ಟೈಮಲ್ಲಿ ಏನು ಸಮಸ್ಯೆ ಬರಲಿಲ್ಲ? ಇಲ್ಲ ಇಲ್ಲ, ಅದು ಸಹ ಏನಿಲ್ಲ. ಇತ್ತೀಚೆಗೆ ಸಡನ್ ವೇಟ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಈ ಅಸಿಡಿಟಿ ಬರುವಾಗ? ಅಸಿಡಿಟಿ ಒಂದು ಕಂಚಿದಾಗೆ, ಮತ್ತೆ ಗ್ಯಾಸ್ಟ್ರಿಕ್. ಊಟ ಮಾಡುವಾಗ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ಕುಡಿಯೋದು ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಗ್ಯಾಸ್ಟ್ರಿಕ್ ಆಗಿ ಆಗುದು. ಅಲ್ಲ, ನಂಗೆ ಗೊತ್ತಾಯ್ತು, ನಿಮ್ಮ ಪಾಯಿಂಟ್ ಅರ್ಥ ಆಗಿದೆ ಈಗ ನನಗೆ. ನಾನು ಎಂತ ಕೇಳ್ತಾ ಇದ್ದೇನೆ, 1 ವರ್ಷದ ಈ ಒಂದು ಅವಧಿ ಸಮಯದಲ್ಲಿ ಏನಾದ್ರೂ ವಿಷದ ಅಂಶ ದೇಹ ಒಳಗೆ ಹೋಗಿದಾ? ಏನಾದ್ರೂ ಟಾಕ್ಸಿಕ್ ಫುಡ್ ಹೋಗಿದಾ? ಎಲ್ಲಿಯಾದ್ರೂ ಹೊರಗೆ ಒಮ್ಮೆ ಊಟ ಮಾಡಿದ್ರಿ, ಅದಾದ ನಂತರ ಶುರು ಆಗಿದೆ 2 ವರ್ಷ ಹಿಂದೆ? ಇಲ್ಲ ಇಲ್ಲ, ಅದೇನು ಹಾಗೆ ಆಗ್ಲಿಲ್ಲ ಸರ್. ಹೊರಗಡೆ ಊಟ ಜಾಸ್ತಿ ಮಾಡಿದ್ರೆ ಮನೆ ಗಂಜಿ ಊಟ ಮಾತ್ರ? ಮನೆಯಲ್ಲಿ 190 ವರ್ಷ ಮನೆಯಲ್ಲಿ. ಏನಾದ್ರೂ ಫಂಕ್ಷನ್ ಇದ್ರೆ ಹತ್ತಿರದಲ್ಲಿದ್ರೆ ಹೋಗ್ತೇನೆ, ಇಲ್ಲಾದ್ರೆ ಅದು ಸಹ ಇಲ್ಲ. ಇಲ್ಲದ್ರೆ ಏನಾದ್ರೂ ಒಂದು ಆಲ್ಕೋಹಾಲ್ ತಗೊಳ್ಳೋದು ಏನಾದ್ರೂ ಹಾಗೆ ಎಂತದಿಲ್ಲಲ್ಲ? ಅದು ಒಂದು 10-15 ವರ್ಷಕ್ಕಿಂತ ಮೊದಲು ಇತ್ತು, ಒಂದು 10-20 ವರ್ಷ ಆಯ್ತು ಬಿಟ್ಟು. ಅದು ಸಹ ಇಲ್ಲ. ಏನಾದ್ರೂ ಸ್ಮೋಕಿಂಗ್ ಏನಾದ್ರೂ ಇದೆಯಾ? ಇದಾದ್ರೆ ವೀಳ್ಯದೆಲೆಯಿಂದ ತೆಗಿತೇನೆ, ಮತ್ತೆ ಏನಿಲ್ಲ. ವೀಳ್ಯದ ಎಲೆ ಇದೆ, ತಂಬಾಕು ಸಹ ಇದೆಯಾ ಒಟ್ಟಿಗೆ? ತಂಬಾಕಿದೆ. ಈಗ ಸಿಕ್ಕಿದೆ ನೋಡಿ. ಯಾವುದು ಕಾರಣ ಇಲ್ಲದಿದ್ರೆ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಡಿಯಲ್ಲಿ ನಿಮಗೆ ಈಗ ತಂಬಾಕು ತೊಂದರೆ ಇಲ್ಲ, ನಿಮ್ಮ ಬಾಡಿಗೆ ಇರಬಹುದು ಇಷ್ಟುವರೆಗೆ. ಆದರೆ ಇವಾಗ ನಿಮ್ಮ ಬಾಡಿಗೆ ಸೂಟ್ ಆಗ್ತಾ ಇಲ್ಲ ಅದು, ಅದರಿಂದ ನಿಮ್ಮ ಬಾಡಿ ಉಷ್ಣ ಆಗ್ತಾ ಇದೆ. ಅದು ತಂಬಾಕು ಅಂದ್ರೆ ಯಾವ್ದು ಪ್ಯಾಕೆಟ್ ತಂಬಾಕಲ್ಲ, ಇದು ಎಸಲ್ ತಂಬಾಕು ಅಲ್ಲ, ಯಾವುದಾಗ್ಲಿ ಅದರ ತಂಬಾಕುದು ಲಕ್ಷಣ ತೀಕ್ಷ್ಣ ಮತ್ತೆ ಉಷ್ಣ. ನಿಮ್ಮ ಬಾಡಿ ಉಷ್ಣ ಆಗ್ತಾ ಇದೆ. ಇಲ್ಲಿ ಅದು ನಾನು ಫಂಕ್ಷನ್ಗೆ ಹೋಗಿ ಮಾಂಸಾಹಾರಿಯಲ್ಲಿ ಕೋಳಿ ಎಲ್ಲ ತಿಂದ್ರೆ ಆ ದಿವಸ ಜಾಸ್ತಿ, ಆವಾಗ ಜಾಸ್ತಿ. ಇದು 2ನೇ ಪಾಯಿಂಟ್ ಸಿಕ್ಕಿದೆ. ಹಾಗಾದ್ರೆ ನಿಮ್ಮ ಬಾಡಿ ಇವಾಗ ಪಿತ್ತ ಡಿಸ್ಟರ್ಬ್ ಆಗಿದೆ, ಪಿತ್ತ ಸೆನ್ಸಿಟಿವ್ ಆಗಿದೆ. ನೀವು ತಂಬಾಕುವನ್ನು 90% ಕಮ್ಮಿ ಮಾಡಬೇಕಾಗ್ತದೆ. ಒಂದು. 2ನೇ, ಸದ್ಯದ 1 ತಿಂಗಳವರೆಗೆ ನಾನು ಯಾವಾಗ ಹೇಳ್ತೇನೆ ಅಲ್ಲಿವರೆಗೆ ನೀವು ಮಾಂಸ ಮತ್ತೆ ಕೋಳಿ ತಿನ್ಲಿಕ್ಕೆ ಇಲ್ಲ, ಚಿಕನ್ ಇಲ್ವೇ ಇಲ್ಲ, ಆಯ್ತಾ? ಯಾಕೆಂದ್ರೆ ಚಿಕನ್ಗೆ ಈಗ ಕೊಟ್ಟಿದ್ದ ಈ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಯಾವ ತರ ಇದನ್ನು ದುಡ್ದು ಮಾಡ್ತಾರೆ ಬಿಡಿಸ್ತಾರೆ, ಅದು ಬಹಳ ಡೇಂಜರಸ್. ಅದು ಇಟ್ಸ್ ಪಾಯ್ಸನ್, ವಿಷ ನಿಮ್ಮ ಬಾಡಿಯಲ್ಲಿ. ಹೇಳಿ. ಭಾರಿ ಕಡಿಮೆ. ಸರಿ, ತೊಂದರೆ ಇಲ್ಲ. ಒಂದು ವೇಳೆ ಚಿಕನ್ ಮಾಡಿದ್ರು ಸಹ ನಾವು ಸಾಕಿದ ಕೋಳಿ ಅದೆಲ್ಲ ಮಾತ್ರ ಜಾಸ್ತಿ ಅಲ್ಲ. ಸರಿ, ಅದು ತೊಂದರೆ ಇಲ್ಲ. ಈಗ ಇನ್ನೊಂದು, ನಿಮ್ಮ ಬಾಡಿಯಲ್ಲಿ ಆಸಿಡ್ ಬಂದಾಗಿದೆ ಅಷ್ಟೇ. ನೀವು ಒಂದು ಕೆಲಸ ಮಾಡಿ, ನಾನು ನಿಮ್ಗೆ ಒಂದು ಮಾತ್ರ ಹೇಳ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ, ಹಿಂದಿನ ಕಾಲದಲ್ಲಿ ಒಂದು ಗೋಳಿ ಸೋಡಾ ಸಿಕ್ತಿತ್ತು. ಈಗ ಮತ್ತೆ ಬಂದಿದೆ ಅಲ್ಲ, ಬಂದಿದೆ. ಅದು ಒಂದು ನಿಮ್ಗೆ ಗೋಳಿ ಸೋಡಾ ಸಿಗ್ಬಹುದಾ ಸರ್? ಹಲೋ, ಹೇಳಿ ಸರ್. ನಿಮ್ಗೆ ಈ ಬಾಟಿಲ್ ಅಲ್ಲಿ ಗೋಳಿ ಸೋಡಾ ಸಿಕ್ತಿತ್ತಲ್ಲ, ಈಗ ಸಿಗ್ಬೋದಾ ನಿಮ್ಗೆ?
ಸಿಗ್ತದೆ ಬಾರಿ ಕಡಿಮೆ, ಮೂಡುಬಿದ್ರೆ ಪೇಟೆಯಲ್ಲಿ ಸಿಗ್ಬೋದು ಅಷ್ಟೇ. ಇಲ್ಲದ್ರೆ ಈಗ ಮತ್ತೆ ಬಂದಿದೆ ಅದು. ಇಲ್ಲದ್ರೆ ತಿನ್ಮಂತದ್ದು ಸೋಡಾ ಸಿಗ್ಬೋದು, ಸ್ವಲ್ಪ ಸೋಡಾ. ಸೋಡಾ ಹಾ, ನೀರಿಗೆ ಒಂದ್ ಸ್ವಲ್ಪ ಸೋಡಾ ಅಂಶ ಹಾಕಿ 1/4 ಚಮಚೆ. ಯಾವ ಸೋಡಾ ಹುಡಿಯಾ? ಹಾ, ಸೋಡಾ ಹುಡಿ ನೀರಿಗೆ ಹಾಕಿ. ಅಂಗಡಿಯಲ್ಲಿ ಸಿಗ್ತದೆ ಸೋಡಾ ಹುಡಿ, ಹೌದು, ಅಡಿಗೆ ಸೋಡಾ. ಅಡಿಗೆ ಸೋಡಾ. ಅಡಿಗೆ ಸೋಡಾ, ಉಪ್ಪು. ಹಾ, ಉಪ್ಪು 1/4 ಚಮಚೆ. ಮತ್ತೆ 1/4 ಚಮಚೆ ಸೈಂಧವ ಉಪ್ಪು. ಯಾವ ಸರ್? ಸೈಂಧವ ಉಪ್ಪು. ಅದು ಮೆಡಿಕಲ್ ಅಲ್ಲಿ ಸರ್? ಅಲ್ಲ, ಪಿಂಕ್ ಸಾಲ್ಟ್ ಅಂತ ಹೇಳುದು. ಅಂಗಡಿಯಲ್ಲಿ ಸಿಗ್ತದೆ. ಅಂಗಡಿಯಲ್ಲಿ ಅಂಗಡಿಯಲ್ಲಿ ಸಿಗ್ತದೆ. ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಸೂತಶೇಖರ. ಸೂತಶೇಖರ. ಈ ಸೂತಶೇಖರ ಒಂದು ಮಾತ್ರೆ ಈ ಅಡಿಗೆ ಸೋಡಾ ಮತ್ತೆ ಸೈಂಧವ ಉಪ್ಪು ಸ್ವಲ್ಪ ನೀರಿಗೆ ಹಾಕಿ ಅದರಿಂದ ನೀವು ನುಂಗಬೇಕು, ಸೇವನೆ ಮಾಡಬೇಕು. ಬೆಳಿಗ್ಗೆ ತಿಂಡಿ ಆದ್ಮೇಲೆ, ಗಂಜಿ ಊಟ ಆದ್ಮೇಲೆ, ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ರೆ ಆವಾಗ, ಮತ್ತೆ ರಾತ್ರಿ ಪುನಃ 3 ದಿವಸಕ್ಕೆ 3 ಸಲ. ಇಷ್ಟೇ ಸಾಕು. ಒಂದು ತಿಂಗಳು ಮಾಡಿ ಕಂಟಿನ್ಯೂಸ್ಲಿ ಫುಲ್. ಆಯ್ತಾ? ಓಕೆ ಸರ್. ಮಾತ್ರ ಆಯುರ್ವೇದಿಕ್ ಮೆಡಿಕಲ್ ಅಲ್ಲಿ ಸಿಗ್ತದೆ? ಎಲ್ಲ ಆಯುರ್ವೇದ ಶಾಪಲ್ಲಿ ಸಿಗ್ತದೆ ಸರ್. ನಿಮಗೆ ನಿಮ್ಮ ಬಾಡಿಯಲ್ಲಿ ಆಸಿಡ್ ಜಾಸ್ತಿ ಆಗಿದೆ. ಸ್ನೇಹಿತರೆ ನೋಡಿ, ನಾನು ಇಂಟ್ರೋಗೇಷನ್ ಮಾಡ್ಲಿಕ್ಕೆ ಹೋಗಿದೆ, ತುಂಬಾ ಕ್ವೆಶನ್ಸ್ ಕೇಳಿದೆ, ಯಾವುದು ಪಾಯಿಂಟ್ ಸಿಗ್ತಾ ಇರಲಿಲ್ಲ. ಅದೇ ಒಂದು ವಿಶೇಷ. ಕೊನೆಗೆ ಒಂದು ಪಾಯಿಂಟ್ ಸಿಕ್ಕಿದೆ, ಅವರ ಬಾಡಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ವಾಟ್ ಡಸ್ ಇಟ್ ಮೀನ್ ಇನ್ ನಾರ್ಮಲ್ ಲ್ಯಾಂಗ್ವೇಜ್? ಆಯುರ್ವೇದದಲ್ಲಿ ಉಷ್ಣ ಅಂತ ನಾವು ಹೇಳ್ತೇವೆ. ಆಸಿಡಿಕ್ ಆಗಿದೆ ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿದೆ, ಬಾಡಿಯಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿದೆ. ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡಬೇಕು. ಸೊ ಈಗ ನಾನು ಎಂತ ಹೇಳಿದೆ, ಆ ಗೋಳಿ ಸೋಡಾ ಸಿಕ್ಕಿದ್ರೆ, ಇಲ್ಲದ್ರೆ ಇದು ನಿಮ್ಮ ಅಡಿಗೆ ಸೋಡಾ, ಇದು ಒಂದು ಆಲ್ಕಲೈನ್. ಸೂತಶೇಖರ ಮಾತ್ರ ಇದರೊಟ್ಟಿಗೆ ತಗೊಂಡ್ರೆ ಆಸಿಡ್ ನ್ಯೂಟ್ರಲೈಸರ್, ಇದು ಒನ್ ಆಫ್ ದ ಬೆಸ್ಟ್. ಪ್ಲಸ್ ನಿಮ್ಮ ಇಂಟೆಸ್ಟೈನ್ಸ್ ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂಥದ್ದ ಮ್ಯೂಕಸ್ ಮೆಂಬ್ರೇನಿಗೆ ತುಂಬ ಸ್ಟ್ರೆಂತ್ ಸಿಗ್ತದೆ. ಸೊ ಇದು ಒಂದು ಯೋಗ ಎಲ್ಲರೂ ಪ್ರಯೋಗ ಮಾಡಬಹುದು. ಯಾರಿಗೂ ಸಹ ತುಂಬ ಪಿತ್ತ ಜಾಸ್ತಿಯಾಗಿ ಅಸಿಡಿಟಿ ಸಮಸ್ಯೆಗಳ ಇದ್ದರೆ ಅವರು ಸೂತಶೇಖರ ಆಲ್ಕಲೈನ್ ಮೀಡಿಯಾ ಒಟ್ಟಿಗೆ ತಗೊಂಡ್ರೆ ನಿಜವಾಗಿ ಒಳ್ಳೆ ಆಗ್ತದೆ. ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಆಶ್ಚರ್ಯ ಅಂದ್ರೆ ಅವರ ಬಹುತೇಕ ಎಲ್ಲ ಜೀವನ ಶೈಲಿ ಸರಿ ಇದೆ. ಆದ್ರೆ ಕೆಲವೊಮ್ಮೆ ನೋಡಿ, ಈಗ ಏನಾಗ್ತದೆ, ಯಾವುದು ಒಂದು ವಿಷಯ ಒಂದು ಸಮಸ್ಯೆ ತೊಂದರೆ ಕೊಡೋದು, ಆ ವಿಷಯವನ್ನು ಪರಿವರ್ತನೆ ಮಾಡಿಸಬೇಕು, ಪ್ಲಸ್ ಔಷಧಿ ಕೊಡಬೇಕು. ಒಂದು ಕಡೆ ನೀವು ಔಷಧಿ ಕೊಡ್ತಾ ಹೋಗ್ತೇವೆ ನಾವು, ಇನ್ನೊಂದು ಕಡೆ ನಾವು ಆ ಕಾರಣವರಿ ಹೋಗ್ಲಿಲ್ಲದ್ರೆ ಆವಾಗ ಸೂತ್ರ ಪ್ರಭಾವ ಬರುವುದಿಲ್ಲ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರಮ್ಮ, ಹೇಳಿ. ಇದು ನನ್ನ ಹೆಸರು ಖುಷಿ ಅಂತ ಹೇಳಿ. ಮಾತಾಡಿ. ಇದಂದ್ರೆ ನಾವು ತುಂಬಾ ವೀಕ್, ಅಂದ್ರೆ ಸರಿ ತಿನ್ಲಿಕ್ಕೆ ಆಗುದಿಲ್ಲ, ತಿಂದ್ರೆಲ್ಲ ವಾಮಿಟ್ ಆಗ್ತದೆ. ವಾಮಿಟ್ ಅಂದ್ರೆ ಈಗ ಆಗುದಿಲ್ಲ, ಮೊದಲೆಲ್ಲ ಆಗ್ತಿತ್ತು. ತಿಂದ ತಕ್ಷಣ ಹೊಟ್ಟೆ ಫುಲ್ ಆತರ ಆಗುದು, ಆತರ ಫೀಲ್ ಆಗ್ತದೆ. ತಿಂದ ತಕ್ಷಣ ವಾಂತಿ ಬಂದಾಗ ಆಗ್ತದಾ? ಜಾಸ್ತಿ ತಿಂದ್ರೆ, ಅಂದ್ರೆ ನಾನ್ ವೆಜ್ ಎಲ್ಲ ಹೇಗೆ ತಿಂದ್ರೆ. ಹಾಗಾದ್ರೆ ಪ್ರಾಬ್ಲಮೇ ಇಲ್ಲ, ನಿಮ್ಗೆ ಡಯಾಗ್ನೋಸಿಸ್ ಗೊತ್ತುಂಟದು. ಸರಿ, ಈಗ ಹಸುವೆ ಹೇಗೆ ಆಗ್ತದೆ? ಹಸಿವು ಕಡಿಮೆ. ಬೆಳಿಗ್ಗೆ 9 ಗಂಟೆಗೆ ತಿಂಡಿ ಮಾಡ್ತೀರಾ, 8 ಗಂಟೆಗೆ ಮಾಡ್ತೀರಿ ನೀವು? ಬೆಳಿಗ್ಗೆ 8 ಗಂಟೆಗೆ. 8 ಗಂಟೆಗೆ ತಿಂಡಿ ಮಾಡಿದ ಮೇಲೆ ಮತ್ತೆ ಪುನಃ ಮಧ್ಯಾಹ್ನ ಊಟ ಹಸುವೆ ಯಾವಾಗ ಆಗುದು? ಮಧ್ಯಾಹ್ನ. ಅದ್ರ ನಡುವಲ್ಲಿ ಏನು ತಿನ್ನುದಿಲ್ಲ, ಕ್ಲಾಸ್ ಸಿಗ್ತದಲ್ವಾ. ಮಧ್ಯಾಹ್ನ ತಿನ್ನಲ್ವಾ ಇನ್ನು? ಮಧ್ಯಾಹ್ನ ತಿಂತೀವಿ, ಕ್ಲಾಸ್. ಹಸುವೆ ಇಲ್ಲ, ನಿಮ್ಮ ಗ್ಯಾಸ್ಟ್ರಿಕ್ ಸೆಕ್ರಿಷನ್ಸ್ ಆಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಎಂತ ಹೆಸರಮ್ಮ ನಿಮ್ದು? ಖುಷಿ ಅಂತೇಳಿ. ಖುಷಿ ಅವರದ್ದು ಇದು ಒಂದು ಕೇಸ್ ಬಹಳ ಇಂಪಾರ್ಟೆಂಟ್. ತುಂಬ ಜನರಿಗೆ ಸಮಸ್ಯೆ ಇದೆ. ಅಗ್ನಿ ಇಲ್ಲದಿದ್ದರೆ ಎಲ್ಲ ದೇಹದ ಸಮಸ್ಯೆಗಳು ಬಂದೇ ಬರ್ತದೆ. ಅಗ್ನಿ ಅಂತ ಹೇಳಿದರೆ ನಮ್ಮ ಹಸುವೆ. ಅದು ಹೇಗೆ ಜಡ್ಜ್ ಮಾಡಬೇಕು? ಬೆಳಿಗ್ಗೆ ತಿಂಡಿ ಮಾಡಿದ ನಂತರ 4 ಗಂಟೆ ನಂತರ ಹಸುವೆ ಆಗಲೇಬೇಕು. ಇಲ್ಲದಿದ್ದರೆ ನಮ್ಮ ಬಾಡಿಯಲ್ಲಿ ಸೆಕ್ರಿಷನ್ಸ್ ಚೆನ್ನಾಗಿ ಆಗ್ತಾ ಇಲ್ಲ. ಈಗ ಇದಕ್ಕೆ ಏನು ಮದ್ದು? ಖುಷಿ ಅವರೇ, ನಿಮ್ಮ ಹತ್ರ ಪೆನ್ ಪೇಪರ್ ಇದೆಯಲ್ಲ? ಪೆನ್ ಪೇಪರ್ ತಗೊಳ್ಳಿ, ಬರೀರಿ, ಔಷಧಿ ಹೇಳ್ತಾ ಇದ್ದೇನೆ ನಾನು. ಚಿತ್ರಕಾದಿ ವಟಿ. ಯಾವುದು? ಚಿತ್ರಕಾದಿ ವಟಿ. ಚಿತ್ರಕಾದಿ ವಟಿ. ಇದು ಒಂದು ಮಾತ್ರೆ. ಊಟ ಬೆಳಿಗ್ಗೆ ತಿಂಡಿ ಮಾಡ್ತೀರಾ ನೀವಲ್ಲ? ಹೌದು. ತಿಂಡಿ ಆಗುವಾಗ ಫಸ್ಟ್ ತುತ್ತು ಒಟ್ಟಿಗೆ ನೀವು ಬಾಯಿಯಲ್ಲಿ ಇಟ್ಟು ಕಚ್ಚಬೇಕು, ಮತ್ತೆ ನೀವು ಊಟ ಶುರು ಮಾಡಬೇಕು. ಇದನ್ನು ಫಸ್ಟ್ ಇದು ಬಾಯಲ್ಲಿ ಇಟ್ಟು ಆಮೇಲೆ ಊಟ ಸೇರಿಸಬೇಕು. ಇದನ್ನು ಇಟ್ಟು ಇದನ್ನು ಕಚ್ಚಬೇಕು, ಸ್ವಲ್ಪ ನೀರು ತಗೊಂಡು ಇದನ್ನು ಸ್ವಲ್ಪ ನುಂಗಿದ ಮೇಲೆ ಮತ್ತೆ ನೀವು ತಿಂಡಿ ಮಾಡಬೇಕು. ಆಯ್ತಾ?
ಮತ್ತೆ ಸ್ವಲ್ಪ ದಿನ ಹಸುವೆ ಬರೋವರಿಗೆ ನೀವು ಗಂಜಿ ಊಟ ಮಾಡಬೇಕು ಬೆಳಿಗ್ಗೆ. ಗಂಜಿ ಊಟ ಮಾತ್ರ, ಹೆವಿ ಏನು ತಿನ್ಬಾರ್ದು, ಆಯ್ತಾ? ಮತ್ತೆ ತುಂಬಾ ಇದು ತೂಕ ಸಹ ಕಡಿಮೆ. ಹೇಳ್ತಾ ಇದ್ದೇನೆ, ತೂಕ ಬರ್ತದೆ. ನೀವು ಚಿತ್ರಕಾದಿ ಒಟ್ಟಿ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಮತ್ತೆ ಯಾವಾಗ ನೀವು ಊಟ ಮಾಡ್ತೀರಿ ಪುನಃ ಆವಾಗ ರಾತ್ರಿ ಪುನಃ ರಾತ್ರಿ ಮಧ್ಯಾಹ್ನ ಅದು ಬಾಯಲ್ಲಿ ಹಾಕಿ ತಿನ್ಬೇಕಾ? ಹೌದು, ಮತ್ತೆ ಊಟ ಮಾಡ್ಬೇಕು ಅದೇ ಊಟ ಟೈಮಲ್ಲಿ. ಫಸ್ಟ್ ಇದು ಮತ್ತೆ ಊಟ, ಆಯ್ತಾ? ಇದೊಂದು ಆಯ್ತಲ್ಲ. ಮತ್ತೆ ಒಂದು ಕುಮಾರಿ ಆಸವ ಸಿಗ್ತದೆ ಅಮ್ಮ. ಯಾವ್ದು ಸರ್? ಕುಮಾರಿ ಆಸವ. ಕುಮಾರಿ ಅಥವಾ? 3 ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಇದನ್ನು ಸಹ ತಗೊಳ್ಬೇಕು. ಬೆಳಿಗ್ಗೆ ಮತ್ತೆ ರಾತ್ರಿ? ರಾತ್ರಿ ಊಟ ಆದ್ಮೇಲೆ. ಹೌದು ಸ್ನೇಹಿತರೆ, ಚಿತ್ರಕಾದಿ ವಟಿ ಇದಕ್ಕೆ ನಮ್ಮ ಆಯುರ್ವೇದ ಪ್ರಕಾರ ಡಯಾಗ್ನೋಸಿಸ್ ವಾತಜ ಗ್ರಹಣಿ. ವಾತಜ ಗ್ರಹಣಿ ಕೇಸಸಿಗೆ ಗ್ರಹಣಿ ಅಂತ ಮತ್ತೆ ತುಂಬಾ ಉಬ್ಬಾಸ ಆಗ್ತದ ಅಮ್ಮ ನಡೆಯುವಾಗ ನಿಮ್ಗೆ? ಇಲ್ಲ, ಹಾಗೇನಿಲ್ಲ. ಹಾಗೇನಿಲ್ಲ. ಕೆಮ್ಮು ಬರ್ತದ? ಕೆಮ್ಮು ಬೆಳಿಗ್ಗೆ. ಕೆಮ್ಮು ಬೆಳಿಗ್ಗೆ ಇರ್ತದಲ್ಲ? ಇರ್ತದೆ ನೋಡಿ, ದಿಸ್ ಇಸ್ 100% ಗ್ರಹಣಿ ಕೇಸ್. ಸಮಸ್ಯೆ ನಿಮ್ಮ ಹೊಟ್ಟೆಯಲ್ಲಿ ಇದೆ, ಬಟ್ ಲಂಗ್ಸ್ ಅಲ್ಲಿ ಸಹ ಎಫೆಕ್ಟ್ ಇರ್ತದೆ. ನೀವು ಚಿತ್ರಕಾದಿ ವಟಿ ತಗೊಳ್ಳಿ, ನಿಶ್ಚಿತವಾಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ, ಆಯ್ತಾ ಸ್ನೇಹಿತರೆ? ಯಾರಿಗೂ ಸಹ ಸಿಗ್ತದೆ, ಎಲ್ಲ ಮೆಡಿಕಲ್ ಸಿಗ್ತದಮ್ಮ. ಯಾರಿಗೂ ಸಹ ಹಸುವೆ ಕಟ್ಟಾಗಿ ಆಗುದಿಲ್ಲ. ಹೇಗೆ ತಗೊಳ್ಬೇಕಂದ್ರೆ ಎಷ್ಟು ಮಂತ್ ತಗೊಳ್ಬೇಕು? 1 ತಿಂಗಳು ತಗೊಳ್ಳಿ ಅಮ್ಮ. ಒಂದು ಕ್ಯೂರ್ ಆಗ್ತದೆ ಅದ್ರಲ್ಲಿ? 1 ತಿಂಗಳಲ್ಲಿ ಏನಾದ್ರೂ ಒಳ್ಳೆ ಆಗ್ತದೆ, ನಾವು ನೋಡ್ಬೇಕು. ಅದು ಏನ್ ತೊಂದರೆ ಬರುವುದಿಲ್ಲ. ನಾವು ಈ ಕಾರ್ಯಕ್ರಮ ಮೂಲಕ ಹೇಳೋದು ಬಹಳ ಸಿಂಪಲ್ ಔಷಧಿ, ಸೈಡ್ ಎಫೆಕ್ಟ್ ಇಲ್ಲದೆ. ಮತ್ತೆ ಔಷಧಿ ಅಲ್ಲ, ಆಕ್ಚುಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಸೊಲ್ಯೂಷನ್ ಹೇಳೋದು ಅಷ್ಟು. ಇದರಿಂದ ತುಂಬಾ ಚೆನ್ನಾಗಿ ಆಗ್ತದೆ. ಮಾತ್ರ ನೀವು ಹೇಗೆ ಪ್ರಾಬ್ಲಮ್ ಹೇಳ್ತಾ ಇದ್ದೀರಿ ಅದರ ಪ್ರಕಾರ ನಾವು ಏನು ನಿಮ್ಗೆ ಹೇಳ್ತಾ ಇದ್ದೇವೆ ಅದರ ಪ್ರಕಾರ ಲಾಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಸ್ವಲ್ಪ ಸ್ಟೆಪ್ಸ್ ಮುಂದೆ ಹೋಗ್ತೇವೆ ನಾವು. ಸ್ನೇಹಿತರೆ, ಹಸುವೆ ಸಮಸ್ಯೆ ಇರಬಾರ್ದು, ಅಗ್ನಿಬಲ ಇರಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಚಿತ್ರಕಾದಿ ವಟಿ ಆಯುರ್ವೇದದ ಒಂದು ರಾಮಬಾಣ ಔಷಧಿ, ಮ್ಯಾಜಿಕ್ ಮೆಡಿಸಿನ್. ಹಸುವೆ ಸಮಸ್ಯೆ ಇದ್ರೆ, ಅಜೀರ್ಣ ಇದ್ರೆ, ರಾತ್ರಿ ತುಂಬಾ ಹೆವಿ ಫುಡ್ ಕೆಲವರು ತಿಂದ್ಬಿಟ್ರೆ ಆವಾಗ 2 ಚಿತ್ರಕಾದಿ ವಟಿ ಮಾತ್ರ ತಿಂದ್ಬಿಟ್ರೆ ಸಾಕಂತೆ ನಾವು ವಿನಂತಿಸ್ತೇನೆ. ಇದೀಗ ಮತ್ತೆ ಮಳೆಗಾಲದ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ, ವಿಶೇಷವಾಗಿ ಜ್ವರ, ಕೆಮ್ಮು, ಶೀತ ಸಾಮಾನ್ಯವಾಗಿ ಬರುವಂತ. ನಾನು ಯಾವಾಗ ಹೇಳ್ತಾ ಇದ್ದಲ್ಲ ನೋಡಿ, ಆಯುರ್ವೇದಿಕ್ ಪುಸ್ತಕಗಳಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಅವ್ರದ್ದು ಅಬ್ಸರ್ವೇಷನ್ ನೋಡಿ, ಆ ಕಾಲದಲ್ಲಿ ಪೂರ್ವದ ಗಾಳಿ ಎಕ್ಸ್ಪೋಸ್ ಆದ್ರೆ, ನಾನು ತುಂಬಾ ಕೇಸಲ್ಲಿ, ನನ್ನ ಕೇಸಲ್ಲಿ ನಮ್ಮ ಕೆಲವು ಡಾಕ್ಟರ್ಸ್ ಒಟ್ಟಿಗೆ ನಾನು ಡಿಸ್ಕಸ್ ಮಾಡುವಾಗ ನೋಡಿದೆ, ಯಾವುದು ತರ ಬೇರೆ ಕಡೆ ದಿಕ್ಕಿಂದ ಬರೋ ಗಾಳಿಯಿಂದ ಮಳೆಗಾಲದ ಸಮಸ್ಯೆ ಬರುವುದಿಲ್ಲ, ಪೂರ್ವ ದಿಕ್ಕದ ಗಾಳಿಯಿಂದ ನಿಜವಾಗಿ ಬರ್ತದೆ. ನೆಕ್ಸ್ಟ್ ಡೇ ಮೈ ಕೈ ನೋವು ಅಂತ ಗ್ಯಾರಂಟಿ ಇದೆ. ಇಲ್ಲಂದ್ರೆ ಕೆಲವರಿಗೆ ನೆಗಡಿ, ಶೀತ, ಕೆಮ್ಮು ಮತ್ತು ಜ್ವರ ಶುರು ಆಗ್ತದೆ. ಹಲೋ 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 ಹಲೋ, ನಮಸ್ಕಾರ. ನಮಸ್ಕಾರ, ನಾನು ರಾಜೇಶ್ ಅಂತ. ಮಾತಾಡಿ, ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ರಾಜೇಶ್ ಹೇಳಿ ಸರ್. ನನಗೆ ಒಂದು ಕಫದ್ದು ಒಂದು ಪ್ರಾಬ್ಲಮ್ ಉಂಟು. ಕಫದ್ದು ಕಫ ಅದು ಎಷ್ಟು ಮದ್ದು ಮಾಡಿದ್ರೆ ಏನು ಗುಣ ಆಗುದಿಲ್ಲ. ಅದು ಕಫ ಅದು ನನಗೆ ಈಗ ಕೆಮ್ಮು, ಅದರೊಟ್ಟಿಗೆ ಕೆಮ್ಮು. ಎಷ್ಟು ವರ್ಷದಿಂದ? ಅದೊಂದು 4-5 ವರ್ಷ ಆಯ್ತು. ಎಲ್ಲ MRI ಎಲ್ಲ ಪೂರ ಸ್ಕ್ಯಾನಿಂಗ್ ಎಲ್ಲ ತೆಗೆದೆ. ಒಂದು ಬೆನ್ನು ನೋವು ಕೂಡ ಬರ್ತಾ ಉಂಟು. ವಾಯು ತಿರುಗ್ತಾ ಇರ್ತದ ಕೇಳಿ ಹೊಟ್ಟೆಯಲ್ಲಿ? ಬೆನ್ನು ನೋವು ಕೂಡ ಹೊಟ್ಟೆಯಲ್ಲಿ ವಾಯು ತಿರುಗಿದಾಗ ಆಗ್ತದ? ವಾಯು ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅದೇ ಅಲ್ಲ, ಈ ಕಡೆ ಆ ಕಡೆ ಎಲ್ಲ ನೋವು ಆಗ್ತಾ ಇರ್ತದೆ, ಒಂದು ಗುಳುಗುಳು. ಹೌದು, ಅದು ಮತ್ತೆ ನಮ್ದು ಬೆಳಿಗ್ಗೆ ಏಳುವಾಗ ನಮ್ದು ಹೊಟ್ಟೆ ಎಲ್ಲ ಕಟ್ಟಿಟ್ಟ ಹಾಗೆ ಆಗ್ತದೆ, ಒಂದು ಟೈಟ್ ಆಗಿರ್ತದೆ ಹೊಟ್ಟೆ ಎಲ್ಲ. ಟೈಟ್ ಅದಕ್ಕೆ ಆಗ್ತದೆ ಬೆಳಿಗ್ಗೆ? ಹೌದೌದು. ನಿಮ್ಮ ಸಮಸ್ಯೆ ಹೊಟ್ಟೆವೇ ಇದೆ, ನಿಮ್ಮ ಸಮಸ್ಯೆ ಕೆಮ್ಮು ಸಮಸ್ಯೆ ಎಲ್ಲ. ಕೆಮ್ಮು ಅದರದ ರಿಸಲ್ಟ್. ಹೌದೌದು, ಕೆಮ್ಮು ಪರಿಣಾಮ, ಅದರದ ಮೂಲ ನಿಮ್ಮ ಹೊಟ್ಟೆ ಸಮಸ್ಯೆ ಇದೆ. ಹೊಟ್ಟೆ ಸಮಸ್ಯೆ, ನಮ್ದು ಮೋಷನ್ ಎಲ್ಲ ಹೋಗುದಿಲ್ಲ ಸರಿಯಾಗಿ, ಅಜೀರ್ಣ ಇದೆ ತುಂಬಾ ಸಮಯದಿಂದ. ಹೌದು, ತುಂಬಾ ಸಮಯದ ಉಂಟು. ಪ್ರಾಯ ಎಷ್ಟು ಆಯ್ತು ರಾಜೇಶ್ ಅವರೇ? ನನಗೆ 38 ಆಯ್ತು. ಮತ್ತೆ ತುಂಬಾ ವೀಕ್ನೆಸ್ ಇರ್ತದಲ್ಲ ದೇಹದಲ್ಲಿ, ಶಕ್ತಿ ಇರುವುದಿಲ್ಲ. ಹೌದು, ಶಕ್ತಿ ಇರುವುದಿಲ್ಲ. ಹೌದು, ಯಾಕೆಂದ್ರೆ ಆಹಾರವೇ ಸೇರುವುದಿಲ್ಲ. ಆಹಾರ ಸೇರುದಿಲ್ಲ, ಮತ್ತೆ ಅಜೀರ್ಣದ್ದು ಇದು ನಾವು ತಿಂದ ಆಹಾರ ಪುನಃ ವಾಪಸ್ ಬರುದಾಗೆ. ಸ್ಮೋಕಿಂಗ್ ಮಾಡ್ತೀರಾ? ಸ್ಮೋಕಿಂಗ್ ಏನಿಲ್ಲ. ಇಲ್ಲಲ್ಲ? ಇಲ್ಲ. ಓಕೆ, ಈಗ ನಾನು ನಿಮ್ಗೆ ಹೊಟ್ಟೆ ಸಮಸ್ಯೆ ಸರಿ ಫಸ್ಟ್ ನಾವು ಮಾಡ್ಕೊಡುವ, ಆಯ್ತಾ? ಆಯ್ತಾಯ್ತು. ಅದರಲ್ಲಿ ರಿಸಲ್ಟ್ ಅಲ್ಲಿ ನಿಮ್ಮ ಕೆಮ್ಮು ಸರಿ ಆಗ್ತದೆ.
ಮತ್ತೆ ಈಗ ನಮ್ದು ಕಫ ಬರ್ಲಿಕ್ಕೆ ನಾವು ಕೆಮ್ಮು ಇದು ಮಾಡ್ತಾರೆ. ಅದನ್ನ ಅಲ್ಲಿಗೆ ಬಿಟ್ಟು ಕಫ ಸಮಸ್ಯೆ ಆದ ರಿಸಲ್ಟ್. ಕಫಕ್ಕೆ ಔಷಧಿ ನನಗೆ ಕೊಡುದಿಲ್ಲ, ಕಫ ಸರಿ ಆಗ್ತದೆ ಮಾತ್ರ. ನಾನು ಕೊಡುವ ಔಷಧಿ ನಿಮ್ಗೆ ಫಸ್ಟ್ ನಿಮ್ಮ ಹೊಟ್ಟೆ ಸರಿ ಮಾಡ್ತಾ ಇದ್ದೇನೆ. ಎಲ್ಲ ಸರಿ ಆಗ್ತದೆ, ಅಜೀರ್ಣ ಸರಿ ಆಗ್ಬೇಕು ನಿಮ್ಗೆ. ನೀವು ಒಂದು ಅಮೌಂಟ್ ಆಫ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾವುದು? ಅನ್ನ ಪ್ರಮಾಣ ಕಡಿಮೆ ಮಾಡಬೇಕು, ತುಂಬಾ ತಿನ್ನಬಾರದು. ಒಮ್ಮೆಗೆ ತುಂಬಾ ತಿಂದ್ರೆ ನನಗೆ ಆಗುದಿಲ್ಲ, ನನಗೆ ಮತ್ತೆ ಎಳಿಲಿಕ್ಕೆ ಆಗುದಿಲ್ಲ, ಹಾಗೆ ಆಗ್ತದೆ ಜಾಸ್ತಿ ತಿಂದ್ರೆ. ಅದಕ್ಕೋಸ್ಕರ ಹೇಳಿದೆ ನೀವು. ಆದ್ರೂ ನೀವು ಕೆಲವೊಮ್ಮೆ ತಿನ್ಬಿಡ್ತೀರಿ, ನೀವು ಓವರ್ ಈಟಿಂಗ್ ಮಾಡ್ತೀರಿ. ನಿಮಗೆ ರುಚಿ ಆದ್ರೆ ನೀವು ಜಾಸ್ತಿ ತಿನ್ಬಿಡ್ತೀರಿ. ಜಾಸ್ತಿ ತಿಂತೀರಾ, ಮತ್ತೆ ನನಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಶ್ವಾಸ ಎಳೆಯೋದು ಹಾಗೆ ಆಗ್ತದೆ, ಶ್ವಾಸ ತೆಗೀರಿ. ನಿಮಗೆ ಗೊತ್ತುಂಟು ನಿಮ್ಮ ಸಮಸ್ಯೆ, ಆದ್ರೂ ನೀವು ಮತ್ತೆ ಔಷಧಿ ಕೆಡ್ತಾ ಇದ್ದೀರಿ. ನೀವು ಫಸ್ಟ್ ನಿಮಗೆ ಊಟದ ಮೇಲೆ ನಿಮ್ಮ ಅಜೀರ್ಣ ಕಾರಣ ಆಮ ಇದೆ ನಿಮ್ಮ ಬಾಡಿಯಲ್ಲಿ, ನೀವು ಪ್ರಮಾಣ ಅನ್ನದ ಕಡಿಮೆ ಮಾಡಿ ಅದನ್ನು ನೀವು ಗಟ್ಟಿಯಾಗಿ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಆಯ್ತಾ? ಇದು ಒಂದು ನೀವು ರಿಕ್ವೆಸ್ಟ್ ನಿಮ್ಮ ಹತ್ರ. ಫಸ್ಟ್ ಔಷಧಿ ಇದು. ಎರಡನೇ ಔಷಧಿ ಚಿತ್ರಕಾದಿ ವಟಿ. ಈಗ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಕರೆ ಮೊದಲು, ಹೊಟ್ಟೆ ಸಮಸ್ಯೆ ಅದಕ್ಕೋಸ್ಕರ. ಅದು ಸಹ ನೀವು ಫಸ್ಟ್ ಊಟ ಮಾಡುವಾಗಲೇ ತಗೊಳ್ಬೇಕು ಫಸ್ಟ್. ಆಯ್ತಾ? ಮೂರನೇ, ಒಂದು ತಾಲಿಸಾದಿ ಚೂರ್ಣ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ತಾಲಿಸಾದಿ ಕಾಲು ಚಮಚ ದಿನಕ್ಕೆ 4-5 ಸತಿ ಸ್ವಲ್ಪ ಒಂದು ನೀರಿಗೆ ಮಿಕ್ಸ್ ಮಾಡಿ ಬಾಯಿಗೆ ಇಟ್ಬಿಡ್ಬೇಕು. ಆಯ್ತಾ? ಕೆಲಸ ಎಂತ ಮಾಡ್ತಾ ಇದ್ದೀರಿ ನೀವು? ನಾನು ಹೋಟೆಲ್ ಅಲ್ಲಿ ಮಾಡೋದು, ಮ್ಯಾನೇಜರ್ ಕೆಲಸ. ಹಾಗಾದ್ರೆ ಅಲ್ಲಿ ಏನಾದ್ರು ಸಿಗ್ತಾ ಇದೆ ತಿಂತಾ ಇರ್ತೀರಿ ನೀವು? ಅದು ನಮ್ದು ಎಣ್ಣೆದೆಲ್ಲ ಪದಾರ್ಥ, ಮಸಾಲ ಎಲ್ಲ. ದಟ್ ಇಸ್ ದ ಕಾಸ್. ನೋಡಿ ನವೀನ್ ಜಿ, ಇದೇ ಸಮಸ್ಯೆ ಇದೆ. ನೀವು ಅಲ್ಲಿ ಇರಬೇಕು. ಲೈಬ್ರರಿಯಲ್ಲಿ ಕುತ್ಕೊಳ್ತಾನೆ, ಪುಸ್ತಕ ಓದುದಿಲ್ಲ ಅವ. ಅದೇನಿಲ್ಲ, ನೀವು ಮ್ಯಾನೇಜರ್ ಆಗಿ ಹೋಟೆಲ್ ಕೆಲಸ ಮಾಡಿ ರೆಸ್ಟೋರೆಂಟ್ ಅಲ್ಲಿ ತಿನ್ಬೇಡಿ ಮಾತ್ರ. ಆಯ್ತಾ? ಆಯ್ತಾ? ಮತ್ತೆ ಚಿತ್ರಕಾರಿ ವಟಿ ನೀವು 3 ಸತಿ ತಿಂಡಿ ಮಾಡಿದ ನಂತರ, ಮಧ್ಯಾಹ್ನ ಊಟ ಮಾಡಿದ ನಂತರ, ರಾತ್ರಿ ಊಟ ಮಾಡಿದ ನಂತರ ಒಂದು ಮಾತ್ರೆ ಅದನ್ನು ಬಾಯಿಯಲ್ಲಿ ಇಟ್ಟು ಕಚ್ಚಿ ಸ್ವಲ್ಪ ನೀರು ಕುಡಿದು ಮತ್ತೆ ಊಟ ಮಾಡಬೇಕು. ಆಯ್ತಾ? ಮತ್ತೆ ತಾಲಿಸಾದಿ ಚೂರ್ಣ 1/4 ಚಮಚ 3-4 ಸತಿ ತಗೊಳ್ಳಿ. ಆಯ್ತಾ? ಅನ್ನದ ಪ್ರಮಾಣ ಕಡಿಮೆ, ಫುಡ್ ಮೇಲೆ ಕಂಟ್ರೋಲ್. ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಬರ್ತಾ ಇದೆ 63 62 39 40 10. ಜ್ವರ, ಶೀತ, ಮಳೆಗಾಲದಲ್ಲಿ ಜ್ವರ ಶೀತ ಬಂದ್ರೆ ಕೂಡಲೇ ಆಂಟಿಬಯೋಟಿಕ್ ತಗೊಳ್ಳಿಕ್ಕೆ ಹೋಗ್ಬಾರ್ದು, ಪ್ಯಾರಾಸಿಟಮಾಲ್ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಬೆವರು ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬೆವರು ಬಂದ್ರೆ ಅಷ್ಟು ಒಳ್ಳೇದು. ಮಳೆಗಾಲದಲ್ಲಿ ಸಮಸ್ಯೆ ಹಿಡಿದ್ರೆ ಬೆವರು ಬರುವುದಿಲ್ಲ, ಬೆವರು ಬರಬೇಕು. ಅದಕ್ಕೆ ಜನರು ಚಳಿಗಾಲದಲ್ಲಿ ಕಂಬಳಿ ಹಾಕುದಲ್ಲ, ನಾನು ಹೇಳುವುದು ಮಳೆಗಾಲದಲ್ಲಿ ವಾರಕ್ಕೆ 1 ದಿನ ಬ್ಲಾಂಕೆಟ್ ಅನ್ನು ಹಾಕಿ ಒಂದು 10 ನಿಮಿಷ ಸರಿ ಬೆವರು ಬರೋದಾಗಿ ಮಾಡಿದ್ರೆ ಡಾಕ್ಟರ್ಗಳ ಹತ್ರ ಹೋಗೋದು ಅಗತ್ಯ ಇಲ್ಲ. ಮಳೆಕಾಲದಲ್ಲಿ ಡಾಕ್ಟರ್ಗಳ ಸೀಸನ್ ಟೈಮ್ ಅದು. ಯಾಕೆಂದ್ರೆ ಬೆವರು ಹೋಗುದಿಲ್ಲ, ಸ್ವೆಟ್ಟಿಂಗ್ ಆಗ್ಬೇಕು ಸ್ನೇಹಿತರೆ. ಈಗ ಮಳೆಕಾಲ 4 ತಿಂಗಳ ನನ್ನ ರಿಕ್ವೆಸ್ಟ್, ವಾರಕ್ಕೆ 1 ಸತಿ ಸರಿ ಸ್ವೆಟ್ ಔಟ್ ಮಾಡಲಿಕ್ಕೆ ನೀವು ಬ್ಲಾಂಕೆಟ್ ಅನ್ನು ಅಟ್ಲೀಸ್ಟ್ ಪ್ರಯೋಗ ಮಾಡಿ. ನಾವು ನಮ್ಮ ಆಶ್ರಮದಲ್ಲಿ ಆಯುರ್ವೇದಿಕ್ ಸೆಂಟರ್ಗಳಲ್ಲಿ ವಾಷ್ಪ ಚೆಂಬರ್ ಅಲ್ಲಿ ಕುತ್ಕೊಡಿಸ್ತೇವೆ. ಆವಾಗ ಆ ವೆಪರ್ಸ್, ಔಷಧಿಯದ ವಾಷ್ಪದಿಂದ ಸರಿ ಬೆವರು ಹೋಗ್ತದೆ, ಅರ್ಧ ಕಾಯಿಲೆಯಲ್ಲಿ ಸರಿ ಆಗ್ತದೆ. ಹಲೋ ಹಲೋ, ನಮಸ್ಕಾರಮ್ಮ, ಹೇಳಿ. ನಮಸ್ತೆ. ನಮಗೆ ಒಂದು 10 ವರ್ಷ ಆಯ್ತು. ನಂದೊಂದು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಅಮ್ಮ? ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಹೌದು, ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅರ್ಥ ಆಗ್ತಾ ಇಲ್ಲ. ಹೋಗ್ತೇನೆ, ಹೋದ್ರು ಕೂಡ ಕೆಲಸ ಮಾಡಿ ಬರುವಾಗ ಕೈ ಕಾಲು ಗಂಟು ನೋವು ಜೋರು. ಕಾಲು ನೋವು, ಗಂಟು ನೋವು. ಹಲೋ, ನಿಮ್ಮ ಸಮಸ್ಯೆ ಹೇಳಮ್ಮ. ಗಂಟು ನೋವಾ? ನಮ್ಗೆ ಈ ಕೂತ್ಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ, ಮತ್ತೆ ಮಲಗಿದ್ರೆ ಹೇಳಲಿಕ್ಕೆ ಆಗುದಿಲ್ಲ. ವೀಕ್ನೆಸ್ ಇದೆ. ಹಸು ಹೇಗೆ ಆಗ್ತಾ ಇದೆಯಮ್ಮ ನಿಮ್ಗೆ? ಹಲೋ, ಒಂದು ಕೈ ಸ್ಟ್ರೈಟ್ ಉಂಟು. ಅಲ್ಲ, ಈಗ ನನ್ನ ಪ್ರಶ್ನೆಗಳ ಉತ್ತರ ಕೊಡಿ. ನಿಮ್ಮ ಮಾತಾಡ್ತಾ ಇದ್ದ ನನಗೆ ಈಗ ನಿಮ್ಗೆ ಹಸು ಹೇಗೆ ಆಗ್ತಾ ಇದೆ ಅಮ್ಮ? ಹಸು ಎಲ್ಲ ಕರೆಕ್ಟ್ ಉಂಟು. ಸರಿ, ಈಗ ವೀಕ್ನೆಸ್ ಕಾರಣ
ಒಂದು ಆಯುರ್ವೇದಿಕ್ ಒಂದು ಮಾತ್ರೆ ಇದೆ ಅಮ್ಮ, ತಗೊಳ್ಳಿ, ಚಂದ್ರಪ್ರಭಾವಟಿ. ಚಂದ್ರಪ್ರಭಾವತಿ. ಹಾ, ಈ ಮಾತ್ರೆ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ತಗೊಳ್ಬೇಕು 3 ತಿಂಗಳ. 3 ತಿಂಗಳು. ಆಯ್ತಾ? ಮತ್ತೆ ಅಶ್ವಗಂಧ ಚೂರ್ಣ ಸಿಗ್ತದೆ, 1/4 ಚಮಚೆ ಅಶ್ವಗಂಧ ಸ್ವಲ್ಪ ಹಾಲಿಗೆ ಹಾಕಿ ರಾತ್ರಿ ಮಲಗುವಾಗ ಕುಡಿಬೇಕು. ಆಯ್ತು. ಆಯ್ತಾ? ಅಷ್ಟೇ ಸಾಕು. ಧನ್ಯವಾದ. ಇದು 3. ಹಾ, ಹೇಳಿ. ಹಲೋ, ಸರಿ, ಸರಿ, ಸಂಪರ್ಕವನ್ನು ಕಡಿದುಕೊಂಡಿದ್ದೇವೆ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಒಂದು ಬೆವರು ಬರಬೇಕು. ಪೂರ್ವ ದಿಕ್ಕದ ಗಾಳಿಗೆ ಹೋಗಬಾರ್ದು. ನಂಬರ್ 1, ಸರಿ ಬೆವರಬೇಕು. ಒಂದು ಅಟ್ಲೀಸ್ಟ್ ವಾಕಿಂಗ್ ಮಾಡಿದ್ರೆ ಸಹ ಒಳ್ಳೇದು. ಬಟ್ ಬೆಸ್ಟ್ ವೇ ಇಸ್ ಬ್ಲಾಂಕೆಟ್. ಅಲ್ಲ, ಈಗ ಮೊದಲನಾಗೆ ನಿರಂತರವಾಗಿ ಮಳೆ ಬರೋದು ಸ್ವಲ್ಪ ಕಡಿಮೆ, ಮಧ್ಯೆ ವಿರಾಮ ಇರ್ತದೆ ಅಥವಾ ಬಿಸಿಲು ಬರ್ತದೆ, ಆ ಸಂದರ್ಭದಲ್ಲಿ ಬೆವರ್ಬೋದು. ಆವಾಗ ಸ್ವಲ್ಪ ನಾವು ಕೆಲಸ ಮಾಡಿದರೆ. ಆದ್ರೆ ಬಿಸಿಲಿಗೆ ಜಾಸ್ತಿ ಹೋಗಬಾರ್ದು. ಅದು ಇದೆ. ಮಳೆಗಾಲದ ಬಿಸಿಲು ಬಹಳ ದೋಷಕಾರಕ ಆರೋಗ್ಯಕ್ಕೆ. ಮಳೆ ಆದ್ಮೇಲೆ ಬಿಸಿಲಿಂದ ಆರೋಗ್ಯ ತುಂಬಾ ಕೆಟ್ಟಾಗ್ತದೆ. ಅದನ್ನ ಅವಾಯ್ಡ್ ಆದಷ್ಟು ಮಾಡಬೇಕು. ಸರಿ. ಹಲೋ, 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 ನಮಸ್ಕಾರ. ನಮಸ್ಕಾರ. ಮಾತಾಡಿ, ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಂದು ಕಣ್ಣಿದ್ದಂದು ಸ್ವಲ್ಪ ಪ್ರಾಬ್ಲಮ್ ಉಂಟು, ಪರೆ ಬಂದು ಸರಿಯಾಗಿ ಕಾಣುದಿಲ್ಲ ಸರ್ ಡಾಕ್ಟ್ರೆ. ಕಣ್ಣಿನಿಗೆ ಪೊರೆ. ಅದನ್ನು ಈ ಒಂದು ನಮ್ಮ ಈ ಕಾರ್ಯಕ್ರಮ ಮಾಧ್ಯಮದಿಂದ ಔಷಧಿ ಹೇಳುದು ಸ್ವಲ್ಪ ಸರಿ ಆಗೋದು ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಕರೆಕ್ಟ್ ತಪಾಸಣೆ ಆಗ್ಬೇಕು, ಅದಕ್ಕೆ ಪರೀಕ್ಷೆ ಆಗ್ಬೇಕು. ನೀವು ಡಾಕ್ಟರ್ ಹತ್ರ ಒಮ್ಮೆ ವಿಚಾರಿಸಬೇಕು. ಧನ್ಯವಾದ. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಣ್ಣಿನ ಸಮಸ್ಯೆ ಯಾಕೆ ಬಂದಿದೆ ಅದನ್ನು ನೋಡ್ಬೇಕಾಗ್ತದೆ ಬಹುಶಃ. ನೋಡಿ, ಯಾವ ಕಾರಣ ಸಮಸ್ಯೆ ಉಂಟಲ್ಲ, ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಪರೀಕ್ಷೆ ಬೇಕೆ. ಈಗ ಉದಾಹರಣಕ್ಕೆ, ಈಗ ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಅದನ್ನು ನಾವು ನಮ್ಮ 90% ಆರ್ಟ್ ಆಫ್ ಹಿಸ್ಟ್ರಿ ಟೇಕಿಂಗ್ ಕ್ವೆಶ್ಚನ್ ಇಂದವೇ ನಾವು ತೆಗಿಬಹುದು. ಅದರ ಕಣ್ಣು ಸಮಸ್ಯೆ ಯು ಹ್ಯಾವ್ ಟು ಚೆಕ್. ಮತ್ತೆ ನಾಡಿ ನೋಡಬೇಕು. ಆ ನಾಡಿ ನೋಡಿದ್ರೆ ಅರ್ಧ ಪ್ರಾಬ್ಲಮ್ ಸಿಗ್ತದೆ ನಮ್ಗೆ ಅಲ್ಲಿ ಸಹ, ಕಣ್ಣು ಸಮಸ್ಯೆ ಅಲ್ಲಿ ಸಹ. ಬಟ್ ಈ ವಿಷಯದಲ್ಲಿ ನಾವು ಇನ್ ಸಚ್ ಡಿಸ್ಟೆನ್ಸ್ ಲೆವೆಲ್ ಅಲ್ಲಿ ಆದಷ್ಟು ಫೋನ್ನಿಂದ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಆಗ್ತದೆ. ಸರಿಯಾದಂತ ಕ್ರಮ ಅಲ್ಲ ಬಹುಶಃ. ಕ್ರಮ ಅಲ್ಲ. ಅದೇ ರೀತಿ ಮಳೆಗಾಲದಲ್ಲಿ ಬರುವಂತಹ. ಆದ್ರೆ ಇನ್ನು ಕಣ್ಣಲ್ಲಿ ಸಹ ತ್ರಿಫಲ ಚೂರ್ಣ ನೀರಿಗೆ ಹಾಕಿ ರಾತ್ರಿ ಇಟ್ರೆ ಬೆಳಿಗ್ಗೆ ತ್ರಿಫಲ ವಾಟರ್ ಇಂದ ಕಣ್ಣು ಕ್ಲೀನ್ ಮಾಡಿದ್ರೆ ಕಣ್ಣು ಕಾಯಿಲೆ ಸರಿ ಆಗ್ತದೆ. ಬಹಳ ಒಳ್ಳೇದು ಕಣ್ಣಿಗೆ, ಐ ಟಾನಿಕ್ ಅದು. ಹಲೋ, ಹಲೋ, ನಮಸ್ಕಾರ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹಲೋ, ವಾಯ್ಸ್ ಕೇಳ್ತಾ ಇಲ್ಲ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು. ಹಲೋ, ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕರೆ ಮಾಡುವಂತಹ ಸಂದರ್ಭದಲ್ಲಿ ನೆಟ್ವರ್ಕ್ ಸರಿ ಇರುವ ಕಡೆ ನಿಂತು ಮಾತಾಡಿ. ಯಾಕಂದರೆ ನಿಮ್ಮ ಪ್ರಶ್ನೆಗಳು ಸರಿಯಾಗಿ ಅರ್ಥ ಆಗದಿದ್ದರೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ನಮಸ್ಕಾರ. ಹಲೋ, ಹಲೋ, ಹಲೋ. ಸರಿ, ಏನೋ ಸಮಸ್ಯೆ ಕಾಣಿಸ್ತಾ ಇದೆ. ಈಗ ಮಳೆಗಾಲದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿ ಆಹಾರದ ಸೇವನೆ ಬೇಕಾಗ್ತದೆ? ಆಹಾರದಲ್ಲಿ ಮಧುರ ಆಹಾರ ತಗೊಳ್ಬೇಕು. ಸಿಹಿ ತಗೊಳ್ಳಿಕ್ಕೆ ಅಲೌಡ್ ಇದೆ. ಹುಳಿ, ಉಪ್ಪಿನಕಾಯಿದು ಯಾವಾಗ ಉಪ್ಪಿಗೆ ತಿನ್ಬಾರ್ದು, ಮಳೆಗಾಲದಲ್ಲಿ ತಿನ್ಬೇಕು. ಉಪ್ಪು ಮತ್ತೆ ಹುಳಿ ಮಳೆಗಾಲದಲ್ಲಿ ಔಷಧಿ ತಗೊಳ್ಬೇಕು. ಮಳೆಗಾಲದಲ್ಲಿ ಆಹಾರ ಸಮಸ್ಯೆಗಿಂತ ಜಾಸ್ತಿ ಓವರ್ ಈಟಿಂಗ್ ಮಾಡಬಾರ್ದು ಅಷ್ಟೇ. ಮತ್ತೆ ಹಗಲದಲ್ಲಿ ಮಲಗಬಾರದು. ಹಗಲೊತ್ತಲ್ಲಿ ಮೇನ್ ಇದರಲ್ಲಿ ನಮ್ಮ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಇದೆ. ಹಲೋ, ನಮಸ್ಕಾರ. ಹೇಳಿ ಅಮ್ಮ, ಮಾತಾಡಿ. ಹೇಳಿ ಮೇಡಮ್, ಕೇಳ್ತಾ ಇದೆ. ನಮಸ್ಕಾರ. ನನ್ನ ಗಂಡನಿಗೆ ಬರಕಾಲಲ್ಲಿ ಒಂಥರ ಇರುವೆ ಬಂದಾಗೆ ಆಗುದಂತೆ, ಫುಲ್ ಕಾಲು. ಅದು ಎಂತ ಪ್ರಾಬ್ಲಮ್ ಅಂತ? ಮರ ಕಟ್ಟಿದಾಗೆ ಇರ್ತಂತೆ ಕಾಲು. ಮರ ಕಟ್ಟಿದಾಗ ಆಗ್ತದೆ, ಇರುವೆ ಬಂದಾಗೆ ಆಗ್ತದೆ. ಬಲಕಾಲದಲ್ಲಿ ಅಲ್ವಾ? ಬಲಕಾಲಲ್ಲ, ಎರಡು ಕಾಲಗಳಲ್ಲಿ ಆಗ್ಬಹುದು. ಬೆನ್ನಲ್ಲಿ ಏನಾದ್ರೂ ನೋವು ಆಗ್ತಾ ಇದೆಯಾ? ಬೆನ್ನೋವಿಲ್ಲಂತೆ. ಯಾರದು ಇದು ಸಮಸ್ಯೆ? ಯಾರಿಗೆ ಸಮಸ್ಯೆ ಇದೆ? ನನ್ನ ಗಂಡ. ಹೌದಾ? ಕೊಡ್ತೇನೆ ಅವ್ರ ಹತ್ರ. ಹಾ, ಫೋನ್ ಕೊಡಿ ಅವರಿಗೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್.
ಸರ್ ಏನಾದರೂ ಭಾರ ಎತ್ತಿದ್ದೀರಾ ಏನಾದರೂ ಇದು ಶುರುವಲ್ಲಿ ಶುರು ಆಗೋದು ಮೊದಲು? ಇಲ್ಲ ಇಲ್ಲ, ಭಾರ ಏನಿಲ್ಲ. ಎಷ್ಟು ಸಮಯ ಆಯಿತು ಪ್ರಾರಂಭ ಆಗಿ ಈ ಥರ ಸಮಸ್ಯೆ? ಒಂದು 3-4 ತಿಂಗಳಾಯ್ತು. ಏನಾದರೂ ಫಿಸಿಕಲ್ ವರ್ಕ್ ಇದೆ ಇಲ್ಲ ಕೂತ್ಕೊಂಡೇ ಕೆಲಸ ಇದೆ ನಿಮ್ಮದು? ನಮ್ದು ಕೂತ್ಕೊಂಡು ಗೋಲ್ಡ್ ಸ್ಮಿತ್. ಯಾವುದು? ಗೋಲ್ಡ್ ಸ್ಮಿತ್. ಗೋಲ್ಡ್ ಸ್ಮಿತ್. 3-4 ತಿಂಗಳ ಹಿಂದೆ ಸಮಸ್ಯೆ ಇರಲಿಲ್ಲ ಅಲ್ಲ? ಇಲ್ಲ, ಎಂತ ಇರಲಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಓಕೆ. ಮೋಷನ್ ಸರಿಯಾಗಿ ಆಗ್ತದಾ? ಮಲಬದ್ಧತೆ ಇಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ. ಓಕೆ. ನೀವು ಕೂತ್ಕೊಡೋದು ಕುರ್ಚಿ ಮೇಲೆ ಇಲ್ಲದ್ರೆ ನೆಲದ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತೀರಿ? ಕುರ್ಚಿ ಮೇಲೆ. ಈಗ ಇದನ್ನು ಒಂದು 3-4 ತಿಂಗಳು ಪ್ರಾಯ ಎಷ್ಟಾಗಿರ್ಬೋದು? 60 ಪ್ರಾಯ ಆಗಿದೆ. ಏನಾದರೂ ಒಂದು ಸರಿಯಾಗಿ ನೋಡಿ, 4-5 ತಿಂಗಳ 6 ತಿಂಗಳ ಹಿಂದೆ ಏನಾದರೂ ಭಾರ ಎತ್ತಿದ್ದೀರಿ, ಕೆಳಗೆಯಿಂದ ಏನಾದರೂ ಸಾಮಾನು ಇಟ್ಕೊಂಡು ಶಿಫ್ಟ್ ಮಾಡಿದ್ದೀರಾ, ನೀವು ಬಗ್ಗಿ ಕೆಲಸ ಏನಾದರೂ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಇಲ್ಲದ್ರೆ ವರ್ಷಗಟ್ಟಲೆಯಿಂದ ಒಂದು ಪೋಸ್ಚರಲ್ಲಿ ಕೂತೆ ಕೆಲಸ ಮಾಡ್ತೀರಿ ನೀವು ಬಗ್ಗಿಕೊಂಡು? ಹೌದು. ಅದು ಹೌದಲ್ಲ? ಹೌದು ಹೌದು. ಇದು ಪೋಸ್ಚುರಲ್ ಪ್ರಾಬ್ಲಮ್. ಸುಮಾರು ವರ್ಷದಿಂದ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಬಾಡಿ 60 ಪ್ರಾಯ ಬರುವಾಗ ವೀಕ್ನೆಸ್ ಇಂದ ಆಗ್ಲಿಕ್ಕೆ ಸಾಧ್ಯತೆ ಇದೆ. ವಾಕಿಂಗ್ ಮಾಡ್ತೀರಾ ಡೈಲಿ ಬೆಳಿಗ್ಗೆ ಸರ್ ನೀವು? ಹೌದು, ನಾನು ವೆಹಿಕಲ್ ಇಲ್ಲ, ವಾಕಿಂಗ್ ಮಾಡುದು, ತಿರುಗುದೇ ಉಡುಪಿಯಲ್ಲಿ ಆಚೆ ಹೋಗುವಾಗ ವೆಹಿಕಲ್ ಏನಿಲ್ಲ. ವೆಹಿಕಲ್ ಪ್ರಯೋಗ ಮಾಡೋದಿಲ್ಲ. ಓಕೆ, ಏನು ಸಮಸ್ಯೆ ಇಲ್ಲ ಸರ್. ಸ್ವಲ್ಪ ವಾತದೋಷ ಜಾಸ್ತಿ ಆಗಿದೆ. ನಾನು ಹೇಳಿದ ಔಷಧ ತಗೊಳ್ಳಿ, ಕರೆಕ್ಟ್ ಆಗ್ತದೆ, ಏನು ಪ್ರಾಬ್ಲಮೇ ಇಲ್ಲ. ಒಂದು ಆಯುರ್ವೇದಿಕ್ ಒಂದು ತುಪ್ಪ ಸಿಗ್ತದೆ, ಪಂಚತಿಕ್ತ ಗುಗ್ಗುಲು ಘೃತ, ಬರೀರಿ ಸ್ನೇಹಿತರೆ. ಎಲ್ಲರಿಗೂ ಒಂದು ಪ್ರಾಯ ಒಂದು 55-60 ಬರುವಾಗ ಬಾಡಿ ಸ್ವಲ್ಪ ಡ್ರೈ ಆಗ್ತದೆ, ಬಾಡಿಯಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗೋದು ಸಮಯ ಇದು. ಈ ಟೈಮಲ್ಲಿ ಪಂಚತಿಕ್ತ ಗುಗ್ಗುಲು ಘೃತ ಈ ಒಂದು ತುಪ್ಪ ಅರ್ಧ ಚಮಚೆ ಡೈಲಿ ಬೆಳಿಗ್ಗೆ ಹಲ್ಲ ಉಜ್ಜದ ಮೇಲೆ ಖಾಲಿ ಹೊಟ್ಟೆ ತಿಂದು ಮತ್ತೆ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಬೇಕು. ಬರೆದ್ರೆ ನೀವು? ಒಂದು ನಿಮಿಷ ಪಂಚತಿಕ್ತ. 5 ಪಂಚತಿಕ್ತ ಗುಗ್ಗುಲು ಘೃತ ಅರ್ಧ ಚಮಚೆ ಡೈಲಿ ಬೆಳಿಗ್ಗೆ ಕೊಡಬೇಕು, ಆಯ್ತಾ? ಹೌದು ಹೌದು, ಗುಗ್ಗುಲು ಘೃತ. ರಾತ್ರಿ ಅರ್ಧ ಚಮಚೆ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಕೊಡಬೇಕು. ಇಷ್ಟೇ ಸಾಕು, ಸರಿ ಆಗ್ತದೆ. ಆಯ್ತಾ? ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಪ್ರವೇಶವನ್ನು ಮಾಡ್ತಿದ್ದೇವೆ. ಮಳೆಗಾಲದಲ್ಲಿ ಕಂಡುಬರುತ್ತಾ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ನಾವು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಏನು ತಿನ್ನಬಾರ್ದು ನಮಗೆ? ಈ ಡ್ರೈ ಫುಡ್ ಉಂಟಲ್ಲ, ಹೌದು, ತಿನ್ನಬಾರ್ದು. ತಿನ್ನುವಾಗ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ತಗೊಳ್ಬೇಕು. ಉದ್ದು ಸೇವನೆ ಕಡಿಮೆ ಮಾಡಬೇಕು ಮಳೆಗಾಲದಲ್ಲಿ. ಆದರೆ ಹಳ್ಳಿಗಳಲ್ಲಿ ವಿಶೇಷವಾಗಿ ಆಷಾಢ ಮಾಸ ಅಥವಾ ನಾವು ಕರ್ಕಾಟಕ ಅಲ್ಲಿ ವಿಷಯ ಕಾಳುಗಳನ್ನ ಅದನ್ನು ಮುಂಗೆ ಬರಿಸಿ ಹೌದು ತಿನ್ನುವಂತಹ ಇದಿದೆ. ಹೌದು, ಅದು ಸ್ವಲ್ಪ ಅದರಲ್ಲಿ ತುಪ್ಪ ಎಲ್ಲ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು. ಡ್ರೈನೆಸ್ ಹೋಗಬೇಕು. ಬಾಡಿ ತುಂಬಾ ಒಳಗೆ ಡ್ರೈ ಆಗ್ತದೆ ಮಳೆಗಾಲದಲ್ಲಿ. ದಟ್ ಈಸ್ ಒನ್ ಸ್ಮಾಲ್ ಅಡಿಷನ್ ಮಾಡಿದ್ರೆ ಸಾಕು. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ನಮ್ದೊಂದು 34 ವರ್ಷ ಆಯ್ತು ಸರ್. ನಂಗೆ ಸ್ವಲ್ಪ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಅಂದ್ರೆ ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡುವಾಗ ಸ್ವಲ್ಪ ವಾಮಿಟ್ ಬಂದಾಗೆಲ್ಲ ಆಗುತ್ತೆ. ಸೊ ಮತ್ತೆ ಮಧ್ಯಾಹ್ನ ಹಸಿವು ಇರುತ್ತೆ, ನೈಟ್ ಏನು ತಿನ್ನೋದು ಬೇಡ ಅಂತ ಆಗುತ್ತೆ, ಹಾಗೆಲ್ಲ ಆಗ್ತಾ ಇದೆ. ತಿನ್ನೋದು ಕಡಿಮೆ ಇದೆ, ಬಟ್ ಬಾಡಿ ವೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. 34 ಏಜ್ ಇಸ್ ಎ ವೆರಿ ಯಂಗ್ ಏಜ್ ನೋ ಫಾರ್ ದ್ಯಾಟ್. ಕೆಲಸ ಎಂತ ಮಾಡ್ತಾ ಇದ್ದೀರಿ ನೀವು? ನಮ್ದು ಹೋಟೆಲ್ ಲೈನ್ ಸರ್. ಹೆಸರು ಏನು? ಸಂದೇಶ್ ಅಂತ. ಸಂದೇಶ್ ಅವರೇ, ತಿಂತಾ ಇರ್ತೀರಿ ಏನಾದರೂ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ? ಹೋಟೆಲಲ್ಲಿ ನಮಗೆ ಮಧ್ಯಾಹ್ನ ದಾಲ್ ಊಟ ಇರುತ್ತೆ, ದಾಲ್ ವೈಟ್ ರೈಸ್. ಅಲ್ಲ, ಮಧ್ಯದಲ್ಲಿ ಏನಾದರೂ ಸ್ನಾಕ್ಸ್ ಏನಾದ್ರು ತಗೊಳ್ತಾ ಇರ್ತೀರಿ, ಚಾ ಕುಡಿತಾ ಇರ್ತೀರಿ ಮಧ್ಯದಲ್ಲಿ? ಅದೆಲ್ಲ ಏನಿಲ್ಲ, ಬೆಳಿಗ್ಗೆ ಒಂದು ಟೀ ಇರುತ್ತೆ, ಟೀ ಕುಡಿಯಲ್ಲ ನಾನು. ಬೆಳಿಗ್ಗೆ ತಿಂದೋದ್ರೆ ಮತ್ತೆ ಮಧ್ಯಾಹ್ನ ಊಟ ಡೈರೆಕ್ಟ್ 12 ಗಂಟೆಗೆ. ಅದು ಕೂಡ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ವೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಲ್ಲ? ಸ್ವಲ್ಪ ವೇಟ್ ಇದೆ, ವೇಟ್ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ವಾಕಿಂಗ್ ಮಾಡುದೇ ಇಲ್ವಾ? ವಾಕಿಂಗ್ ಈಗ ಹೋಗ್ತಿದ್ದೆ, ಈಗ ಜಿಮ್ಮಿಗೆ ಹೋಗ್ತಿದ್ದೇನೆ ಸಂಜೆ. ಅದು ರೆಗ್ಯುಲರ್ ಇಲ್ಲ ಅಲ್ಲ, ಕೆಲವೊಮ್ಮೆ ಹೋಗ್ತದೆ ಕೆಲವೊಮ್ಮೆ ಹೋಗುದಿಲ್ಲ. ಇಲ್ಲ, ಸಂಡೇ ಒಂದಿಲ್ಲ ಅಷ್ಟೇ. ನಿದ್ರೆ ಸರಿ ಬರ್ತದಲ್ಲ? ನಿದ್ರೆ ಎಲ್ಲ ಕರೆಕ್ಟ್ ಇದೆ. ಮಧ್ಯಾಹ್ನ ನಿದ್ರೆ ಮಾಡ್ತೀರಾ?
ಇಲ್ಲ, ಮಧ್ಯಾಹ್ನ ನಿದ್ದೆ ಎಲ್ಲ ಇಲ್ಲ. ಆದ್ರೆ ಇವಾಗ ಒಂದು 2-3 ಡೇಸ್ ಸ್ವಲ್ಪ ಫ್ರೀ ಇದ್ದ ಮನೆಯಿಂದ ಮನೆಗೆ ಬಂದ್ರೆ ಒಂದು half an hour ದಟ್ ಈಸ್ ಡಿಫರೆಂಟ್. 2-3 ದಿನದ ವಿಷಯ ಏನಂದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಒಂದು ಕೆಲಸ ಮಾಡಬೇಕು. ನನಗೆ ಹೇಗೆ ತೋರ್ತಾ ಇದೆ, ನಿಮ್ಮ ಏನಾದರೂ ಫುಡ್ ಪಾಯ್ಸನ್ ಇಲ್ಲದ್ರೆ ಏನಾದರೂ ಒಂದು ಡಿಸ್ಟರ್ಬ್ ಫುಡ್ ನಿಮ್ಮ ಬಾಡಿಗೆ ಹೋಗಿದೆ 1 ವರ್ಷ ಹಿಂದೆ, ಏನಾದರೂ ಹೊರಗಡೆ ನೀವು ತಿಂದಿದ್ದೀರಿ, ಅದು ಸರಿ ಇರಲಿಲ್ಲ, ನೀವು ಮಿಕ್ಸ್ಡ್ ಇರೋದು ವೆಜಿಟೇರಿಯನ್? ಹೌದು. ಯಾವುದು? ನಾನ್ ವೆಜ್ ಕೂಡ ತಿಂತೇನೆ. ಹಾ, ಚಿಕನ್ ಜಾಸ್ತಿ ತಿನ್ನೋದಿಲ್ಲಲ್ಲ? ಚಿಕನ್ ಇಲ್ಲ, ಚಿಕನ್ ಅಂತದೇನಿಲ್ಲ, ಮನೆಯಲ್ಲಿ ಇದ್ರೆ ಅಷ್ಟೇ. ಮತ್ತೆ ಬೇರೆ ಎಲ್ಲ ಹೊರಗೆಲ್ಲ ತಿನ್ನೋದು ಮುಂಚೆ ತಿಂತಿದ್ದೆ, 1 year ಮುಂಚೆ ನೀವು ಹೇಳಿದ್ರಲ್ಲ ಅದೇ. ಅದು 1 ವರ್ಷ ಹಿಂದೆ ಸಮಸ್ಯೆ ಉಂಟು ಇದು ನಿಮಗೆ. ಯಾಕೆಂದ್ರೆ 1 ವರ್ಷ ಹಿಂದೆ ಏನಾದರೂ ಪಾಯ್ಸನಸ್ ಫುಡ್ ಹೋದ್ರೆ ಅದರ ಪ್ರಭಾವ ಪರಿಣಾಮ 1 ವರ್ಷ ನಂತರ ಆಸಿಡಿಟಿ ರೂಪದಲ್ಲಿ ಬರುತ್ತೆ, ಮತ್ತೆ ಲಿವರ್ ಡಿಸ್ಟರ್ಬ್ ಆಗ್ತದೆ, ಆವಾಗ ಫ್ಯಾಟ್ ಜಾಸ್ತಿ ಆಗ್ತದೆ. ನಿಮ್ಮಲ್ಲಿ ಬಂದಿತ್ತು ನಂಗೆ ಒಮ್ಮೆ ಆಲ್ರೆಡಿ. ಎಂತ ಫ್ಯಾಟಿ ಲಿವರ್ ಅಂತ ಬಂದಿತ್ತು. ಫ್ಯಾಟಿ ಲಿವರ್ ಇದೆ ನಿಮಗೆ ಗೊತ್ತಾಗಿದೆ. ನೀವೊಂದು ಕೆಲಸ ಮಾಡಿ ಸಂದೇಶ್ ಅವರೇ, ಒಂದು ಆಯುರ್ವೇದಿಕ್ ಮಾತ್ರೆ ಇದೆ, ಆರೋಗ್ಯ ವರ್ಧಿನಿ. ಸ್ನೇಹಿತರೆ, ಯಾರಿಗೂ ಫ್ಯಾಟಿ ಲಿವರ್ ಇದ್ರೆ, ಏನಾದರೂ ಒಂದು ಇಂಪ್ರಾಪರ್ ಫುಡ್ ದೇಹಕ್ಕೆ ಹೋಗಿ ಲಿವರ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ, ಆವಾಗ ಆರೋಗ್ಯ ವರ್ಧಿನಿ ಮತ್ತು ಕುಮಾರಿ ಯಾಸವ ಇಸ್ ಒನ್ ಆಫ್ ದ ಮ್ಯಾಜಿಕ್ ಮೆಡಿಸಿನ್ಸ್ ಆಫ್ ಆಯುರ್ವೇದ. ಇದು ಮೆಡಿಸಿನ್ಸ್ ಎಲ್ಲ ಟಾನಿಕ್ ಹಾಗೆ ಇದೆ, ನೀವೆಲ್ಲರೂ ತಗೊಳ್ಬೋದು, ಏನು ಲಾಸ್ ಆಗೋದಿಲ್ಲ, 1 ತಿಂಗಳ ಅವಧಿಗೆ ಮಾತ್ರ. ಸೊ ಆರೋಗ್ಯ ವರ್ಧಿನಿ ಮಾತ್ರೆ ಬೆಳಿಗ್ಗೆ ಸಂಜೆ, ಕುಮಾರಿ ಆಸವ 4 ಚಮಚೆ ಔಷಧಿಗೆ ಅಷ್ಟೇ ನೀರು ಸೇರಿ, ಈ ಮಾತ್ರೆ ಈ ಕುಮಾರಿ ಆಸವ ಒಟ್ಟಿಗೆ ತಗೊಳ್ಬೇಕು ಬೆಳಿಗ್ಗೆ ತಿಂಡಿ ಆದ ನಂತರ, ರಾತ್ರಿ ಊಟ ಆದ ಮೇಲೆ. ಧನ್ಯವಾದ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಅದೇ ನಮ್ಮಲ್ಲಿ ಈ ಮೊಳಕೆ ಬರಿಸಿದ ಕಾಳನ್ನು ತಿಂದರೆ ಆರೋಗ್ಯದಲ್ಲಿ ಬಿಸಿಯನ್ನು ಅಂದರೆ ತಂಪಾಗದಂತೆ ಕಾಪಾಡ್ತದೆ, ಉಷ್ಣ ಸಿಗ್ತದೆ, ಬಾಡಿ ಗಟ್ಟಿ ಆಗ್ತದೆ. ಮಳೆಗಾಲಕ್ಕೆ ಬಹಳ ಒಳ್ಳೇದದು, ಚಳಿಗಾಲಕ್ಕೆ ಸಹ ಒಳ್ಳೇದು. ಆದರೆ ಅದು ನೋಡಿ, ಆವಾಗ ಅವರು ಇಷ್ಟು ಪ್ಲಾನ್ ಮಾಡಿಕೊಂಡು ಆಯುರ್ವೇದಿಕ್ ಕಾನ್ಸೆಪ್ಟ್ ಅನ್ನೇ ನಮ್ಮ ಸಮಾಜದಲ್ಲಿ ಸೋಷಿಯಲ್ ಮೆಡಿಸಿನ್ ಹೇಳ್ಬೋದು ನೀವು ಇದನ್ನು. ಸರಿ, ಅದೇ ರೀತಿ ಮತ್ತೆ ಬೇರೆ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಮಳೆಗಾಲದಲ್ಲಿ ಎಲ್ಲವೂ ಕಾಯಿಲೆ ಬರೋ ಸಾಧ್ಯತೆ. ಯಾಕೆಂದ್ರೆ ವಾಯು ಸರಿ ಇರುವುದಿಲ್ಲ ನೋಡಿ. ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಇನ್ನೊಂದು ನರ ಸಮಸ್ಯೆಗಳು, ಜಾಯಿಂಟ್ ಪೇನ್ಸ್, ಸ್ಕಿನ್ ಪ್ರಾಬ್ಲಮ್ಸ್, ಇದು ಎಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಡೆಂಗ್ಯೂ, ಮಲೇರಿಯಾ ಈ ಸಮಸ್ಯೆಗಳು ಗಂಭೀರವಾಗಿ ಕಾಡ್ತದೆ. ಡೆಂಗ್ಯೂ ಮಲೇರಿಯಾ ಯಾವುದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ನಾವು ನಮ್ಮ ಒಳಗೆ ಬಾಡಿಯಲ್ಲಿ ಸ್ವೆಟಿಂಗ್ ಮಾಡ್ತಾ ಇದ್ರೆ. ಸ್ವೆಟಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ರೈನಿ ಸೀಸನ್. ಜನರು ನಮ್ಮ ಎಲ್ಲ ಪಥ್ಯ ಆಹಾರ ರೂಪದಲ್ಲಿ ನಾವು ಯೋಚನೆ ಮಾಡೋದು, ನಮ್ಮ ವಿಹಾರ, ನಮ್ಮ ಜೀವನ ಶೈಲಿಯ ಮೇಲೆ ನಮ್ಮ ಗಮನ ಬಹಳ ಕಡಿಮೆ ಆಗಿದೆ. ಈ ಒಂದು ಪ್ರಕ್ರಿಯೆ ಹಿಂದಿನ ಕಾಲದಲ್ಲಿ ಸಮಸ್ಯೆ ಇರಲಿಲ್ಲ. ಯಾಕಂದ್ರೆ ಈಗ ನೋಡಿ, ಮಳೆಗಾಲದಲ್ಲಿ AC ಕೂತ್ಕೊಳ್ಳೋದು. 90% ಜನರು ಯಾರ ಹತ್ರ ಕಾರ ಇದೆ ಅವರದ್ದು ಆರೋಗ್ಯ ಸರಿ ಇರುವುದಿಲ್ಲ ಮಳೆಗಾಲದಲ್ಲಿ. ಯಾಕೆಂದ್ರೆ ಅವರು ಹೋಗುದು AC-ಯಲ್ಲಿ, ಬೆವರುದಿಲ್ಲ. ಬೆವರಿದ್ರೆ ಸಮಸ್ಯೆ ಬರುವುದಿಲ್ಲ. ಸಮಸ್ಯೆಗೆ ಮೂಲ ಪರಿಹಾರವೇ ಸ್ವೆಟ್ದಿಂದ ಕಾಯಿಲೆ, ಕೆಟ್ಟಾಂಶ ಹೋಗಬೇಕು. ಮಳೆಗಾಲದಲ್ಲಿ ವಾಯು ಸಂಶಮನ ಆಗುವುದೇ ಅದರಲ್ಲಿ, ಬಾಡಿ ಸ್ಟಿಫ್ ಆಗ್ತದೆ, ತುಂಬಾ ಒಳ್ಳೆ ಆಗ್ತದೆ ಆವಾಗ. ಸರಿ, ಕಾರ್ಯಕ್ರಮದ ಅವಧಿ ಮುಕ್ತಾಯ ಆಗ್ತಾ ಇದೆ. ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ, ವಿಶೇಷವಾಗಿ ಮಳೆಗಾಲದ ಆರಂಭದ ಈ ಕಾಲದಲ್ಲಿ ಬರುವಂತಹ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದ ಏನು ಹೇಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಸಾಕಷ್ಟು ವೀಕ್ಷಕರು ನಿರಂತರವಾಗಿ ಕರೆಗಳು ಬರ್ತಾ ಇತ್ತು. ಆ ಎಲ್ಲ ಕರೆಗಳಿಗೆ ಆಯುರ್ವೇದ ಶಾಸ್ತ್ರದ ಉತ್ತರವನ್ನು ನೀಡಿರುವಂತಹ ನಿಮಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇವತ್ತಿನ ಸಂಚಿಕೆಯಿಂದ ವಿರಮಿಸಿದ್ದು. ಎಲ್ಲರಿಗೂ ನಮಸ್ಕಾರ.